ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಚೆನ್ನಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನನ್ನ ಮಗಳು ಇಲ್ಲೇ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ, ಅಂದರೆ ಆಟ ಆಡ್ತಿದ್ದಾಳೆ. ಹಂಗೆ ಸುಮ್ಮನೆ ಮಲಗಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಹಂಗೆ ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮಧ್ಯಾಹ್ನ ವಿಡಿಯೋ ಮಾಡೋಣ ಅಂದ್ಕೊಂಡೆ ಅವಳು ಮಲಗಿದಾಗ. ನನಗೂ ಕೂಡ ಸ್ವಲ್ಪ ನೈಟು ನಿದ್ದೆನೇ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಇವಾಗ ನಿದ್ದೆ ಮಾಡಿಬಿಟ್ರೆ ಸರಿ. ನೈಟ್ ಇವಳು ಒಂದೊಂದು ದಿನ ನಿದ್ದೆ ಕೊಡ್ತಾಳೆ, ಒಂದೊಂದು ದಿನ ಕೊಡೋದಿಲ್ಲ. ಅದಕ್ಕೇನೆ ಮಲ್ಕೊಬಿಟ್ಟಿದ್ದೆ. ಇವಳು ಕೂಡ ಮಲಗಿದ್ಲು. ಇವಾಗ ಎದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಅಂದರೆ ನಾನು ಲಾಸ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅಂದರೆ ಗಂಡು ಮಗು ಹೆಣ್ಮಗುನು ಯಾವ ರೀತಿ ನಾವು ಇದೊಂದು ಸೂಚನೆಯಿಂದ ತಿಳ್ಕೊಬೋದು ಅಂತೇಳಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ, ಕೆಲವೊಬ್ರು ನೋಡ್ದೇನೆ ಇರ್ಬೋದು. ನೋಡಿರೋರಿಗೆ ಗೊತ್ತಾಗಿರುತ್ತೆ ಅದರಲ್ಲಿ ಏನಿದೆ ಅಂತ. ಹಾಗೆ ತುಂಬ ಜನ ಅಂದರೆ 15,000 15K ವ್ಯೂಸ್ ಬಂದಿದೆ ಅದೊಂದು ವಿಡಿಯೋ. ಅದು ಅಂದರೆ ಅದರಲ್ಲಿ ತುಂಬ ಜನ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ಈ ಥರ ಕಾಣಿಸಿದ್ರೆ ಈ ಥರ ಆಗ್ಬಿಡುತ್ತಾ, ನನಗೆ ಈ ಥರ ಕಾಣಿಸ್ತು ಅಂತ ಈ ಥರ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೆ ನಾನು ಅಂದರೆ ಇವತ್ತು ಸ್ವಲ್ಪ ಫ್ರೀ ಇದೆ ಅಲ್ವಾ, ಬೇರೆ ವಿಡಿಯೋಗಳು ಮಾಡಬೇಕಾಗಿತ್ತು. ಇದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಒಂದು ಸೂಚನೆ, ನನಗೆ 2 ಹೆಣ್ಮಕ್ಳನ್ನೇ ಆಗಿರೋದು, ಗಂಡು ಮಗು ಇಲ್ಲ. ಆದರೂ ಕೂಡ ನನಗೆ ಎರಡನೇದು ಎಲ್ಲರೂ ಕೂಡ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಅಷ್ಟು ನಂದು ಸಿಂಪ್ಟಮ್ಸು ತುಂಬ ಚೇಂಜಸ್ ಇತ್ತು. ಅದರಿಂದ ಮೊದಲನೇ ಪ್ರೆಗ್ನೆನ್ಸಿಗೂ ಎರಡನೇ ಪ್ರೆಗ್ನೆನ್ಸಿಗೂ ನನಗೆ ಅದರದ್ದು ಸಿಂಪ್ಟಮ್ಸಲ್ಲಿ ತುಂಬ ಚೇಂಜಸ್ ಇತ್ತು. ಅದರಿಂದ ಎಲ್ಲರೂ ಕೂಡ ನನಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು. ಆ ಒಂದು ಕಾರಣದಿಂದ ಬಟ್ ನನಗೆ ಮಾತ್ರ ಗೊತ್ತಿತ್ತು ಹೆಣ್ಮಗುನೇ ಆಗೋದಂತ. ಅದು ಯಾವ ರೀತಿ ಅನ್ನೋದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಆದರೂ ಕೂಡ ತುಂಬ ಜನ ನಿಮ್ಮದು ಪ್ರೆಸೆಂಟ ಯಾವುದಿತ್ತು, ಹಾಗೆ ನಿಮ್ಮ ಹಾರ್ಟ್ ಬೀಟ್ ಯಾವುದಿತ್ತು, ಆಮೇಲೆ ಮಗು ಯಾವ ಸೈಡ್ ಆಟಾಡ್ತಿತ್ತು, ಅಂದರೆ ನಾನು ಅದರಲ್ಲಿ ನಂದು ಸಿಂಪ್ಟಮ್ಸ್ ಅಷ್ಟಾಗಿ ನಾನು ಹೇಳ್ಕೊಂಡಿಲ್ಲ. ಮಾಮೂಲಿ ನನಗೆ ಗೊತ್ತಿರೋ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ. ಅದಕ್ಕೆ ಇದರಲ್ಲಿ ಫುಲ್ ಸಿಂಪ್ಟಮ್ಸ್ ಯಾವ್ಯಾವ ರೀತಿ ಇತ್ತು, ಮತ್ತು ದೊಡ್ಡ ಮಗುಗೂ ಮತ್ತು ಚಿಕ್ಕ ಮಗುಗೂ ಯಾವ ರೀತಿ ಡಿಫ್ರೆನ್ಸ್ ಇತ್ತು ಅನ್ನೋದನ್ನ ಇವತ್ತೊಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೈಕ್ ಮಾಡಿ, ಅದೇನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಮೊದಲನೇ ಬೇಬಿಲಿ ಎಲ್ರಿಗೂ ಕೂಡ ಮೊದಲನೇದು ಒಂದು ಸಿಂಪ್ಟಮ್ಸ್ ಅಂತ ಹೇಳಿದ್ರೇ ಮಾರ್ನಿಂಗ್ ಸಿಕ್ನೆಸ್. ಅಂದರೆ ಎದ್ದ ತಕ್ಷಣ ಒಬ್ಬೊಬ್ರಿಗೆ ವಾಮಿಟ್ ಆಗುತ್ತೆ, ಹಾಗೆ ಒಬ್ಬೊಬ್ರಿಗೆ ತಲೆ ಸುತ್ತಿರ್ಬೋದು. ಈ ಥರ ಒಂದು ಮೊದಲನೇದು ಸಿಂಪ್ಟಮ್ಸು, ಅಂದರೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗಲ್ಲ ಅದರಿಂದ ಅಲ್ವಾ. ಅದು ನನಗೆ ಮೊದಲನೇದ್ರಲ್ಲಂತೂ ನನಗೆ ಏನೂ ಇರಲಿಲ್ಲ. ನಾನು ಪ್ರೆಗ್ನೆಂಟ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾನು ಪ್ರೆಗ್ನೆಂಟ್ ಹೆಂಗೆ ಗೊತ್ತಾಯ್ತು ಅಂದರೆ ನನಗೆ PCOD ಪ್ರಾಬ್ಲಮ್ ಇತ್ತು. ನನಗೆ ಆಲ್ರೆಡಿ 1-2 ಸಲ ಅಬಾರ್ಷನ್ ಕೂಡ ಆಗಿತ್ತು. PCOD ಪ್ರಾಬ್ಲಮ್ ಇದೆ ಅಂತೇಳಿ ನಾನು ಇಲ್ಲೇ ಮೈಸೂರಲ್ಲಿ ಕಾಮಾಕ್ಷಿ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ನಾಗಲಕ್ಷ್ಮಿ ಅನ್ನೋ ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ನಾನು ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು ಅಂದರೆ ಅವರು ನನ್ನ ಫ್ರೆಂಡ್ಗೆ ಒಬ್ಬಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು PCODಗೆ. ಅದರಿಂದ ಅವಳು ಕೂಡ ಕನ್ಸೀವ್ ಆಗಿ ಅವಳಿಗೆ ಮಗು ಆಗಿತ್ತು. ನಮಗೂ ಕೂಡ ಅವರಿಂದ ಯೂಸ್ ಆಗ್ಬೋದು ಅಂತೇಳಿ ನಾನು ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗಿದ್ದು. ನಾನು ಅಂದರೆ ನಾನು ನಾಳೆ ಹೋಗ್ತೀನಿ ಅಂದರೆ ಇವತ್ತೊಂದು ದಿನ ನಮ್ಮ ಮನೇಲಿ ಹಬ್ಬ ಇತ್ತು ಅಂತೇಳಿ ತುಂಬ ಓಡಾಡಿ ಎಲ್ಲ ಕೂಡ ಮಾಡಿದ್ದೀನಿ. ನನಗೆ ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಮಾರನೆಗೆ ನಾನು ಆಫೀಸ್ ಮುಗಿಸ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹಾಸ್ಪಿಟಲಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರು ಈ ಹುಡುಗಿಗೆ PP ಕಿಟ್ ತಗೊಬನ್ನಿ PP ಕಿಟ್ ತಗೊಬನ್ನಿ ಅಂತ ಹೇಳ್ತಾಯಿದ್ರು. ನಾನು ಇದೇನಪ್ಪ PCOD ಪ್ರಾಬ್ಲಮ್ ಅಂತ ಬಂದರೆ PP ಕಿಟ್ ತಗೊಬನ್ನಿ ಅಂತ ಇದ್ದಾರಲ್ಲ ಅಂತೇಳಿ ನಾನೇ ಏನೇನೋ ಅಂತ ತಿಳ್ಕೊಂಡು ಸುಮ್ಮನೆ ಇದು ಮಾಡ್ತಾಯಿದ್ದೆ. ಕೊನೆಗೆ PP ಕಿಟ್ ತಗೊಬನ್ನಿ ಅಂತೇಳಿ ಅದ್ರಲ್ಲಿ ಚೆಕ್ಕು ಕೂಡ ಮಾಡಿಸಿದ್ರು. ಆವಾಗ ನೋಡಿದ್ರೆ ಅದು ಡಬಲ್ ಲೈನ್ ಬಂದೇ ಬಿಡ್ತು. ಆವಾಗ ಅವರು ನೀನು ಕನ್ಸೀವ್ ಇದೆಯಲ್ಲಪ್ಪ, ಇನ್ನೇನಕ್ಕೆ ಟ್ರೀಟ್ಮೆಂಟು ಅಂತೇಳಿ ಕಳಿಸಿದ್ರು. ಆಮೇಲೆ ನಾನು ಬೇರೆ ಕಡೆ ತೋರಿಸ್ಕೊಂಡೆ, ಅದು ಸ್ವಲ್ಪ ಕಾಸ್ಟ್ಲಿ ಅಂತೇಳಿ. ಈ ರೀತಿ ಆಗಿತ್ತು. ಫಸ್ಟ್ನೇನಲ್ಲಿ ನನಗೆ ಈ ಸಿಂಪ್ಟಮ್ಸ್ ಅಂದರೆ ತಲೆ ಸುತ್ತಾಗಲಿ ವಾಮಿಟ್ ಆಗಲಿ ಆ ಥರ ಏನೂ ಇರಲಿಲ್ಲ. ಎರಡನೇದ್ರಲ್ಲಿ ಮೊದಲನೇದ್ರಲ್ಲಿ ಆ ಥರ ಆಯಿತಾ. ಎರಡನೇದ್ರಲ್ಲಿ ಏನಾಯಿತು ಅಂತ ಹೇಳಿದರೆ, ನನಗೆ ಕನ್ಸೀವ್ ಅನ್ನೋದು ಗೊತ್ತಿರಲಿಲ್ಲ. ಅಂದರೆ ಒಂದು 15 ಡೇಸ್ ಆಗಿತ್ತು. 15 ಡೇಸ್ ಅಲ್ಲ, 4 ಡೇಸ್ ಏನೋ ಆಗಿತ್ತು ಅಷ್ಟೇ. 4 ಡೇಸ್ ಆಗಿತ್ತಲ್ವ,
ಅದು ಮಾಮೂಲಿ ಸ್ಕಿಪ್ ಆಗ್ತಾರತ್ತಲ್ವ ಪೀರಿಯಡ್ಸ್ ಅಂತ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ ಅದು ರೆಗ್ಯುಲರ್ ಇದ್ದಿದ್ದು, ಅಂದರೆ ಒಂದೊಂದ್ಸಲಿ ಒಂದೊಂದು ವೀಕು ಬಿಟ್ಟೇ ಆಗೋದು ಅದೆಲ್ಲ ಇತ್ತು. ಅದರಿಂದ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಬಂಗಾರಪೇಟೆ ಪಾನಿಪುರಿ ಬರುತ್ತಲ್ವ, ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂಥೇಳಿ ನಾವು ಅಂಗಡಿಲಿದ್ದೆ ಅಲ್ವಾ, ಅಂಗಡಿ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ಮನೆಗೆ ಬಂದುಬಿಡ್ತಾಯಿದ್ದೆ. ಅಂಗಡಿಲೇ ಅವ್ರು ಬರೋವರೆಗೂ ಸಂಜೆವರೆಗೂ ಅಂಗಡಿಲೇ ಇರ್ತಾಯಿದ್ದೆ. ನನ್ನ ಮಗಳು ಕರ್ಕೊಂಡು ನನ್ನ ಹಸ್ಬೆಂಡು ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಅಂಗಡಿ ಕುತ್ಕೊತಾಯಿದ್ರು. ಆಮೇಲೆ ನಾನು ಮನೆಗೆ ಬಂದುಬಿಡ್ತಾಯಿದ್ದೆ. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಬೇಕಿತ್ತಲ್ವ, ಅವಾಗ ಬಂದು ಅಡುಗೆ ಎಲ್ಲ ರೆಡಿ ಆ ಥರ ಮಾಡ್ಕೊತಿದ್ವಿ ಡೈಲಿ. ಅವತ್ತೇನಾಯಿತು ಅಂದರೆ, ನನ್ನ ಹಸ್ಬೆಂಡು ಇನ್ನು ಇವತ್ತು ಬಂಗಾರಪೇಟೆ ಪಾನಿಪುರಿ ತಿನ್ಕೊಂಡು ಅಲ್ಲಿಂದಲೇ ಹೊಟ್ಟೋಗು, ಸರಿ ನನ್ನ ಮಗಳು ಕೇಳ್ತಾನೆ ಇದ್ಲು ಅಂತೇಳಿ ಅಲ್ಲಿಗೆ ಕರ್ಕೊಂಡೋದ್ರು. ಹಂಗೆ ಬಂಗಾರಪೇಟೆ ತಿಂದ್ಬಿಟ್ಟು ಕರ್ಕೊಂಡು ಹಂಗೆ ಮನೆಗೆ ಹೊಟ್ಟೋಗ್ಬಿಡು ನೀನು, ನಾನು ವಾಪಸ್ ಅಂಗಡಿಗೆ ಬರ್ತೀನಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ಹಂಗೆ ಹೋದ್ವಿ. ಆವಾಗ ನನಗೆ ಅದು ಬಂಗಾರಪೇಟೆ ಪಾನಿಪುರಿ ತಿಂತಾ ಇರುವಾಗಲೇ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆವಾಗ ವಾಮಿಟ್ ಬರಂಗಾಗೋಯ್ತು ಅಂತೇಳಿ ನಾನು ತಿನ್ನಲೇ ಇಲ್ಲ, ಅವ್ರಿಗೆ ಕೊಟ್ಬಿಟ್ಟೆ ನನಗೆ ಬೇಡ ಅಂತ. ಅದಾದಮೇಲೆ ನನಗೆ ಸ್ವಲ್ಪ ಯಾಕೋ ಡೌಟ್ ಅನ್ನಿಸ್ತು. ಆಮೇಲೆ ಸ್ವಲ್ಪ ತಲೆನೂ ಕೂಡ ನನಗೆ ಒಂದು 2 ಡೇಸಿಂದ ತಲೆ ಸುತ್ತದಂಗೂ ಕೂಡ ಆಗ್ತಾಯಿತ್ತು. ನಾನೇನು ಅಂದ್ಕೊಂಡೆ, ಕೆಲವೊಂದು ಸಲ ಬಿ ಪಿ ಇಂದ ವೇರಿಯೇಷನ್ ಆದರೆ, ಅದೇ ಬಿ ಪಿ ಏನಾದರೂ ಇದ್ದಿದ್ರೆ ಅಥವಾ ಬ್ಲಡ್ ಏನಾದರೂ ಕಮ್ಮಿ ಇದ್ದರೂ ಕೂಡ ತಲೆ ಸುತ್ತುತ್ತೆ ಅಲ್ವಾ, ಆ ಥರ ಏನಾದರೂ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಕಂಟಿನ್ಯೂಸ್ ಮಾತಾಡೋದು ಇವಾಗಲೂ ಕೂಡ ಸುಸ್ತಾಗುತ್ತೆ, ಯಾಕಂದರೆ 2 ಆಪ್ರೇಷನ್ ಆಗಿದೆ ಅಲ್ವಾ, ಅದಕ್ಕೇ ಸ್ವಲ್ಪ ಆದರೂ ಕೂಡ ರೆಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಆ ರೀತಿ ಆಯಿತು. ಅಂದರೆ ಅವಾಗ ಅವರು ಮಾಮೂಲಿ ನಾನು ತಿಂದ್ಬಿಟ್ಟು ಎಲ್ಲ ಆದಮೇಲೆ ನೀನು ಮನೆಗೆ ಹೋಗ್ಬಿಡು ಹಂಗೆ ಪಾಪು ಕರ್ಕೊಂಡು, ನಾನು ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾನು ಯಾವ್ದಕ್ಕೂ ಡೌಟ್ ಹೊಡಿತೈತೆ ಅಂತೇಳಿ ಅವ್ರ ಅಂಗಡಿ ಕಡೆ ಹೊಟ್ಟೋದ್ರು. ಅದಾದಮೇಲೆ ನಾನು ಮೆಡಿಕಲ್ ಸ್ಟೋರಲ್ಲಿ ಪಿ ಕಿಟ್ ತೊಗೊಬಂದು ಮನೇಲಿ ಸುಮ್ಮನೆ ಚೆಕ್ ಮಾಡಿ ನೋಡಿದ್ರೆ ಅವಾಗಲೂ ಸ್ವಲ್ಪ ಲೈಟ್ ಲೈನು, ಒಂದು ಡಾರ್ಕ್ ಲೈನ್ ಬಂದಿತ್ತು. ಅವಾಗ ನಾನು ಅಂದ್ಕೊಂಡೆ ಮೇ ಬಿ ನಾನು ಪ್ರೆಗ್ನೆಂಟ್ ಇಲ್ಲ, ಸುಮ್ಮನೆ ಇದು ಲೈಟ್ ಲೈನ್ ಬಂದೈತಲ್ಲ ಅಂತ. ಬಟ್ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅಂದರೆ ಅವರು ನನಗೆ ಒಂದು 5 ಇಯರ್ಸಿಂದನೂ ಫ್ರೆಂಡ್ ಅವರು. ಅವ್ರ ಹತ್ರ ನಾನು ಎಲ್ಲನೂ ಶೇರ್ ಮಾಡ್ಕೊಳ್ಳೋದು, ನನ್ನ ಏನೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಕೂಡ ಅವರಿಗೆ ನಾನು ಕಳಿಸ್ದೆ ಅದನ್ನು ಫೋಟೋತಿದ್ವಿ. ಅವರು ನೋಡಿ ಈ ಥರ ಇದೆ ಅಂದರೆ, ಅವರು ನೋಡಿ ಮೇಡಮ್ ಈ ಥರ ಮೇಡಮ್ ಅಂತಲೇ ಕರಿತೀನಿ, ಬಟ್ ಫ್ರೆಂಡು ಅಷ್ಟು ಕ್ಲೋಸು, ಬಟ್ ಮೇಡಮ್ ಅಂತಲೇ ಅದು ಬಾಯಿಗೆ ಬಂದುಬಿಡುತ್ತೆ. ಮೇಡಮ್ ಅಂತ ಹೇಳ್ಬಿಟ್ಟು, ನೋಡಿ ಮೇಡಮ್ ಈ ಥರ ಬಂದಿದೆ ಅಂತೇಳಿ ಕಳಿಸ್ದೆ ಅವರಿಗೆ. ಅವ್ರಂದ್ರು ಲೈಟ್ ಇದೆ ಅಲ್ವಾ, ಲೈಟ್ ಇದ್ರೂ ಒಂದೊಂದ್ಸಲಿ ಆಗಿರುತ್ತೆ, ಸಹನ ವೆಯ್ಟ್ ಮಾಡು, ಇನ್ನೂ 1 ವೀಕ್ ಬಿಟ್ಟು ಚೆಕ್ ಮಾಡು ಅಂತ ಹೇಳಿದ್ರು. ನಾನು ಆಯಿತು ಅಂತೇಳಿ ಅವತ್ತು ರಾತ್ರಿ ಇವ್ರಿಗೂ ಕಿಶೋರ್ಗೂ ಯಾರಿಗೂ ಹೇಳಿಲ್ಲ, ಯಾರಿಗೂ ಕೂಡ ಹೇಳೇ ಇರಲಿಲ್ಲ, ಸುಮ್ಮನೆ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಆಯ್ತಲ್ವಾ. ಆಮೇಲೆ ಬೆಳಗ್ಗೆ ಎದ್ದಾಗ ಅದು ಫುಲ್ಲು ಹಂಗೆ ಸುಮ್ಮನೆ ಇಟ್ಟಿದ್ನಲ್ಲ, ಏನಾಗಿರ್ಬೋದು ಅಂತ ಸುಮ್ಮನೆ ಹೋಗಿ ಚೆಕ್ ಮಾಡೋಣ ಅಂತ ಹೋದರೆ ಫುಲ್ಲು ಡಬಲ್ ಲೈನು ಅಂದರೆ ಡಾರ್ಕ್ ಲೈನೇ ಬಂದ್ಬಿಟ್ಟಿತ್ತು 2 ಕೂಡ. ಅವಾಗ ಗೊತ್ತಾಯಿತು ಪಕ್ಕ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯಿತು. ಆ ರೀತಿ ಇವಾಗ ಮೊದಲನೇದಕ್ಕೆ ನನಗೆ ವಾಮಿಟ್ ಆ ಥರ ಏನೂ ಇರಲಿಲ್ಲ, ನನ್ನ ಕನ್ಸೀವ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಜಾತ್ರೆ ಎಲ್ಲ ಇತ್ತು ಅಂತೇಳಿ ನಾನು ತುಂಬ ಓಡಾಡಿದ್ದೆ, ಅರ್ತಿ ತಟ್ಟೆಲ್ಲ ತಗೊಂಡು ಓಡಾಡಿಕೊಂಡು ಫುಲ್ಲು ಅಂದರೆ ಮೆಟ್ಲೆಲ್ಲ ಹತ್ಕೊಂಡು ಅದೆಲ್ಲ ಮಾಡಿದ್ದೆ. ಬಟ್ ಅವಾಗ ಏನೋ ಸಿಂಪ್ಟಮ್ಸು ಇರಲಿಲ್ಲ. ಬಟ್ ಇವಾಗ ಈ ಥರ ಆಯಿತು, ಅಂದರೆ ತಲೆ ಸುತ್ತಾಗ್ತಿತ್ತು, ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿತ್ತು, ಆಮೇಲೆ ವಾಮಿಟ್ ಕೂಡ ಬರ್ತಾಯಿತ್ತು. ಆಮೇಲೆ ಬೆಳಿಗ್ಗೆ ಬ್ರಷ್ ಮಾಡೋಕೆ ಹೋದ್ರೆ ಸ್ವಲ್ಪ ವಾಮಿಟ್ ಆಗ್ತಾಯಿತ್ತು. ಇಷ್ಟೊಂದು ಅದಕ್ಕೂ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ. ಆಮೇಲೆ ಕೆಲವೊಬ್ರು ಗೊತ್ತಿರೋರು, ನಿಮಗೆ ಲಾಸ್ಟ್ ಟೈಮು ವಾಮಿಟ್ ಏನೂ ಇರಲಿಲ್ಲ ಅಲ್ವಾ, ಈ ಟೈಮ್ ವಾಮಿಟ್ ಇದೆ, ಹಂಗಾದ್ರೆ ನಿಮಗೆ ಮೇ ಬಿ ಗಂಡು ಮಗು ಆಗ್ಬೋದು ಬಿಡು ಈ ಸಲ ಅಂತ ಹೇಳಿದ್ರು. ಈ ಥರ ಅವರು ಹೇಳ್ತಾ ಇದ್ದಿದ್ದು. ಇದೊಂದು ಆಯಿತಾ, ಇದೊಂದು ಸಿಂಪ್ಟಮ್ಸು ಫಸ್ಟ್ ಎಲ್ರಿಗೂ ಗೊತ್ತಾಗೋದು ಪ್ರೆಗ್ನೆಂಟ್ ಅಂತ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಬಿಟ್ಟು ಆಮೇಲೆ ನಾವು ಮೊದಲನೇದಕ್ಕೆ ಒಂದು ಹಿಂಗೆ ಗೊತ್ತಾಯ್ತಿದ್ದು ಮಾಡ್ದಂಗೆ ನಾವು ಬೇರೆ ಕಡೆ ತೋರಿಸ್ತಿದ್ವಲ್ಲ, ಅದನ್ನ ಅಬೋರ್ಷನ್ ಅಂದಾಗೆಲ್ಲ ತೋರಿಸಿದ್ನಲ್ಲ, ಮೈಂಡ್ಸ್ ಅಂತೇಳಿ ಇಲ್ಲಿ ಮಿಷನ್ ಆಸ್ಪತ್ರೆ ಬ್ಯಾಕ್ ಸೈಡ್ ಇದೆ, ಅಲ್ಲಿ ಹೋಗಿ ತೋರಿಸ್ತಾ ಇದ್ದಿದ್ದು ಮೊದಲನೇದಕ್ಕೆ. ಅವಾಗ ಅಲ್ಲಿ ಹೋಗಿದಾಗ ಅವರು ಮಾಮೂಲಿ ಅವಾಗ ಅವ್ರದ್ದು ಬಿಟ್ಟು ಫಸ್ಟು ಚೆಕ್ ಮಾಡಿದಾಗ ನನ್ನ ಮಗಳದು 153 ಇತ್ತು ಮೊದಲನೇ ಅವ್ರದ್ದು. ಇವಳ್ದು 2ನೇ ಪಾಪುದು ಚೆಕ್ ಮಾಡಿಸಿದಾಗ 105 ಅಷ್ಟೇ ಇದ್ದಿದ್ದು. ತುಂಬ ಕಮ್ಮಿ ಬಿಟ್ಟು ಬಂದೈತಲ್ಲ ಅಂತಲೂ ನನಗೆ ಗಾಬರಿ ಆಗ್ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಅವರು ಅದನ್ನು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಿಮಗೆ ತೋರಿಸ್ತೀನಿ, ಅದೇ ನಾನು ಸ್ಕ್ಯಾನಿಂಗ್ ರಿಪೋರ್ಟು ಫುಲ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಬಟ್ ಅದು ನನ್ನ ಹಸ್ಬೆಂಡ್ ಮನೇಲೆ ಸೇರ್ಕೊಬಿಟ್ಟಿದೆ. ಅಲ್ಲಿಂದ ಈಸ್ ತಗೊಂಡು ಬಂದಮೇಲೆ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. 105 ಇದ್ದಿದ್ದು ಇವಳ್ದು, ಚಿಕ್ಕ ಮಗುದು 105, ಮೊದಲನೇ ಅವಳದು 153. ನಾನು 105 ಐತಲ್ವಾ ಅಂತೇಳಿ ಅವಾಗಲೂ ಕೂಡ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ವಿ. ಅದೊಂದೈತಾ. ನೆಕ್ಸ್ಟು ಅವಳಿಗೆ ಮೊದಲನೇ ಮಗಳಿಗೆ ಪೋಸ್ಟೀರಿಯರ್ ಇತ್ತು ಪ್ಲೆಸೆಂಟ, ಇವಳು ಎರಡನೇ ಮಗಳಿಗೆ ಆ್ಯಂಟೀರಿಯರ್ ಇತ್ತು ಮೊದಲನೇ ಫಸ್ಟ್ ಸ್ಕ್ಯಾನಲ್ಲಿ. ಅದೊಂದಾಯಿತು ಡಿಫ್ರೆನ್ಸು. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ, ಅವಾಗ ಇವಳು ನನ್ನ ಮೊದಲನೇದು ಪ್ರೆಗ್ನೆಂಟಲ್ಲಿ ಸ್ವಲ್ಪ ತುಂಬಾ ಕಪ್ಪಾಗ್ಬಿಟ್ಟಿದೆ. ತುಂಬ ಕಪ್ಪು ಅಂದರೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಆಮೇಲೆ ತುಂಬಾ ದಪ್ಪ ಆಗ್ಬಿಟ್ಟಿದೆ. ಅವಾಗಲೂ ಕೂಡ ಎಲ್ಲರೂ ಗಂಡು ಮಗು ಆಗುತ್ತೆ ಕಪ್ಪಗಾಗಿದೆಯಾ ಅಂತಲೂ ಕೂಡ ಹೇಳ್ತಾಯಿದ್ರು. ಇವಳಲ್ಲಿ ಸ್ವಲ್ಪ ಕಪ್ಪೇನಾಗಿರಲಿಲ್ಲ, ಅಂದರೆ ಇದ್ದ ಕಲರ್ ಇದೆ, ಎಷ್ಟಿದ್ನೋ ಕಲರು ಅಷ್ಟೇ ಇದೆ, ಬ್ಲ್ಯಾಕ್ ಹೋಗಿರಲಿಲ್ಲ, ಕಲರು ಬಂದಿರಲಿಲ್ಲ. ಇವಳು ಸುಮ್ಮನೆ ಕೇಳಿಸ್ಕೊತಾ ಇದ್ದಾಳೆ ಹೇಳೋದನ್ನ. ಅಂದರೆ ಇವಳು ಎಷ್ಟೋ ಪರವಾಗಿಲ್ಲ ಅಂದ್ಕೊಳ್ಳಿ, ಸೈಲೆಂಟ್ ಬೇಬಿ. ಮೊದಲನೇ ಮಗು ಅಂತೂ ತುಂಬ ಅಂದರೆ ತುಂಬ ಟಾರ್ಚರ್ ಅದ್ರದ್ದು. ಸುಮ್ಮನೆ ನೋಡ್ತಾಳೆ ಅಷ್ಟೇ, ನಾವೇನಾದ್ರು ಮಾತಾಡ್ತಿದ್ರೆ. ಹಂಗೆ ಸೆಕೆಂಡ್ ಬೇಬಿಲಿ ಅಷ್ಟೊಂದೇನು ಕಪ್ಪಾಗಿರಲಿಲ್ಲ, ಲಾಸ್ಟ್ ತುಂಬ ಕಪ್ಪಾಗಿದೆ. ಅದು ಡಿಫ್ರೆನ್ಸ್ ಇತ್ತಲ್ವಾ, ಒಮ್ಮೆ ಬಿ ಗಂಡು ಮಗು ಆಗ್ಬೋದು, ಈ ಥರ ಒಂದು ಡಿಫ್ರೆನ್ಸ್ ಇತ್ತು. ಹಾಗೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಏರ್ ಫಾಲು, ನನಗೆ ಏರು ಅಷ್ಟೊಂದೇನು ಏರ್ ಫಾಲ್ ಆಗ್ತಿರಲಿಲ್ಲ. ಮೊದಲನೇದರಲ್ಲಿ ಹೇಳ್ಬೇಕಂದ್ರೆ ತುಂಬ ಏರ್ ಫಾಲ್ ಆಗಿದೆ ನನಗೆ. ನಾನು ಆಫೀಸ್ಗೆಲ್ಲ ಹೋಗ್ತಾ ಇದ್ದೆ ಅಲ್ವಾ, ಡೈಲಿ ತಲೆ ಎಲ್ಲ ಬಚ್ಕೊಂಡಂತೂ ನಾನೇ ಬೈಕೋತಿದ್ದೀನಿ, ಇಷ್ಟೊಂದು ಕೂದಲು ಉದುರುತ್ತಾ ಇದೆಯಲ್ಲ ಅಂತ. ನಾನು ಅವಾಗ ಆಫೀಸಲ್ಲಿ ಇನ್ನೂ ವರ್ಕ್ ಮಾಡ್ತಾ ಇದ್ದೆ ಮೊದಲನೇ ಪ್ರೆಗ್ನೆಂಟಲ್ಲಿ. ಇವಳಲ್ಲಿ ನನಗೆ ಇದು ಏರ್ ಫಾಲೇ ಆಗಿಲ್ಲ. ನಮ್ಮ ಅಮ್ಮನೂ ಕೂಡ ಹೌದು ನಿಂಗೆ ಇವಾಗಲೇ ಕೂದಲು ಚೆನ್ನಾಗಿ ಬೆಳೆದ್ಬಿಟ್ಟೈತಲ್ಲ ಎರಡನೇ ಪ್ರೆಗ್ನೆಂಟಲ್ಲೇ ಅಂತ ಹೇಳ್ತಾಯಿದ್ರು. ಆವಾಗ ನಾನು ಕೂಡ ಇವಾಗ ಪ್ರೆಗ್ನೆಂಟು ಇರೋರೆಲ್ಲರೂ ಕೂಡ ಯೂಟ್ಯೂಬ್ ಸರ್ಚ್ ಮಾಡ್ತೀವಿ, ಏಕೆಂದರೆ ಎಲ್ರಿಗೂ ಕೂಡ ಯಾವ ಮಗು ಆಗುತ್ತೆ ನಮಗೆ ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರತ್ತಲ್ವ, ಅದಕ್ಕೋಸ್ಕರ ಚೆಕ್ ಮಾಡ್ತೀವಿ. ಹಂಗೆ ನಾನು ಚೆಕ್ ಮಾಡ್ತಿದ್ದೆ ಅಲ್ವ, ಯಾವ ರೀತಿ ಸಿಮ್ಟಮ್ಸ್ ಇರುತ್ತೆ, ಬೇರೆಯವ್ರಿಗೆಲ್ಲ ಯಾವ ರೀತಿ ಇತ್ತು, ನನಗೆ ಈ ರೀತಿ ಇದೆಯಲ್ಲ ಅಂತ ಚೆಕ್ ಮಾಡುವಾಗ ಗಂಡು ಮಗು ಸಿಮ್ಟಮ್ಸಲ್ಲಿ 99% ನನಗೆ ಸೆಕೆಂಡ್ ಬೇಬಿ ಸಿಮ್ಟಮ್ಸು ಯಾವ ಯೂಟ್ಯೂಬಲ್ಲಿ ಹೇಳಿದಾರಲ್ವ ಗಂಡು ಮಕ್ಕಳು ಸಿಮ್ಟಮ್ಸ್, ಅದೇ ಸಿಮ್ಟಮ್ಸೇ ಇದ್ದಿದ್ದು. ಅದೇ ರೀತಿ ಕೂದಲು ಕೂಡ ನನಗೆ ಏರ್ ತುಂಬಾ ಗ್ರೋತ್ ಆಗಿತ್ತು. ಏರು ಅಷ್ಟೊಂದೇ ನನಗೆ ಏರ್ ಲಾಸ್ ಆಗಿರಲಿಲ್ಲ ಈ ಸಲ. ಏರ್ ಫಾಲ್ ಅಂತೂ ಆಗೇ ಇಲ್ಲ, ಅಷ್ಟು ಚೆನ್ನಾಗಿ ಕೂದಲು ಬೆಳೆದು ನನಗೆ ಜಡೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಮೊದಲು. ಬಟ್ ಪ್ರೆಗ್ನೆಂಟ್ ಆದಮೇಲೆ ನನ್ನ ಜಡೆ ಹಾಕೋವರೆಗಷ್ಟು ಬಂತು. ಬೇಕಾದ್ರೆ ನೋಡಿ, ಇವಾಗಲೇ ಸ್ವಲ್ಪ ಏರ್ ಫಾಲ್ ಆಗ್ತಾಯಿದೆ. ಇವಾಗ ಪ್ರೆಗ್ನೆಂಟಲ್ಲೇ ನನಗೆ ಬೆಳೆದಿದ್ದು. ಇವಳು ಹಂಗೆ ಒಂದು ಸ್ವಲ್ಪ ತಾಗಲೇ ಸೈಡ್ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಂದರೆ ಅಷ್ಟೊಂದೇನು ಗಲಾಟೆ ಇಲ್ಲ. ಮೊದಲನೇ ಬೇಬಿ ಅಂತೂ ಅವಳಂತೂ ನನ್ನ ಮಗಳು ದೊಡ್ಡವಳು ತುಂಬ ಟಾರ್ಚರ್ ಕೊಟ್ಟಿದ್ದಾಳೆ. ಈಗ ನಾನು ಈ ಥರ ಏನಾದ್ರು ವೀಡಿಯೋ ಮಾಡೋಣ ಅಂದಾಗ ಈ ಥರ ಏನಾದರೂ ಒಂದು ಡಿಸ್ಟರ್ಬ್ ಆಗುತ್ತೆ ಅಂತಲೇ ವೀಡಿಯೋನ ನಿಧಾನಕ್ಕೆ ಹಾಕ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇವತ್ತು ಹಿಂಗಾರು ಮಾಡಲೇಬೇಕು ಅಂತೇಳಿ ಕೂಡ ಮಾಡಿದ್ದೀನಿ. ಈ ರೀತಿ ಏರ್ ಫಾಲ್ ಕೂಡ ಆಗ್ತಾಯಿತ್ತು. ಅಂದರೆ ಮೊದಲನೇ ಪ್ರೆಗ್ನೆಂಟಲ್ಲಿ ನನಗೆ ಏರ್ ಫಾಲ್ ಕೂಡ ಇತ್ತು, ಎರಡನೇದ್ರಲ್ಲಿ ಏರ್ ಫಾಲ್ ಏನೂ ಇರಲಿಲ್ಲ. ಏರ್ ಗ್ರೋತ್ ಚೆನ್ನಾಗಿತ್ತು. ಇದು ಕೂಡ ಹೇಳ್ತಾರೆ ಅಲ್ವಾ, ಏರ್ ಗ್ರೋತ್ ಚೆನ್ನಾಗಿದ್ರೆ ಗಂಡು ಮಗು ಆಗುತ್ತೆ ಅಂತ, ಅದು ಕೂಡ ಸುಳ್ಳು. ಹಾಗೆ ಇನ್ನೂ ಒಂದು ಹೇಳಬೇಕು ಅಂದರೆ ಪಿಂಪಲ್ಸ್ ಬಂದರೆ ಫೇಸಲ್ಲಿ ಗಂಡು ಮಗು ಆಗುತ್ತೆ. ಫುಲ್ಲು ಗ್ಲೋ ಆಗಿ ಕ್ಲಿಯರ್ ಆಗಿದ್ದರೆ ಫೇಸು ಹೆಣ್ಮಗು ಆಗುತ್ತೆ ಅಂತಾರೆ. ನನಗೆ ಪಿಂಪಲ್ಸ್ ಕೂಡ ಬಂದಿತ್ತು, ಅದು ತುಂಬ ದಪ್ಪ ಪಿಂಪಲ್ಸ್ ಬಂದ್ಬಿಟ್ಟಿತ್ತು ಒಂದು 2 ಮಂತ್ಸಲ್ಲಿ. ಆವಾಗ ಅದನ್ನು ನೋಡಿಬಿಟ್ಟು ಗಂಡು ಮಗು ಆಗ್ಬೋದು ಅಂತ ಹೇಳಿದರು. ಇದು ಒಂದು ಡಿಫ್ರೆನ್ಸು. ನೀವು ಮಲ್ಸ್ಕೊಂಡು ವಿಡಿಯೋ ಮಾಡಬೇಕು. ಅಂದರೆ ಅಮ್ಮ ಫ್ರೀ ಇದ್ದರೆ ಪಾಪ ಅಮ್ಮ ಎತ್ಕೋತಾರೆ, ಅವ್ರಿಗೆ ಕೆಲಸ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇದು ಒಂದು ಡಿಫ್ರೆನ್ಸ್ ಇತ್ತು. ಇನ್ನು ನೆಕ್ಸ್ಟು ಒಂದು ಹೇಳ್ಬೇಕಂದ್ರೆ ಸಿ ಆರ್ ಎಲ್ ಕೂಡ ಜಾಸ್ತಿ ಇದ್ದರೆ ಅದು ಗಂಡು ಮಗು ಆಗಿರುತ್ತೆ ಅಂತಾರೆ. ಹಾಗೆ ಇನ್ನೊಂದು ಕೂಡ ನೋಡಿ, ನಾನು ಹೇಳೋದಕ್ಕೆಲ್ಲ ನನ್ನ ಮಗಳು ಹ್ಞೂ ಅಂತ ಇದ್ದಾಳೆ.
CRL ಜಾಸ್ತಿ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಚಿಕ್ಕ ಮಗಳಲ್ಲಿ CRL ಕಮ್ಮಿನೇ ಇದೆ. ಅದು ಕೂಡ ನಾನು ನಿಮ್ಮ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಶೇರ್ ಮಾಡೇ ಮಾಡ್ತೀನಿ. ಬಟ್ ಇವಳಲ್ಲಿ ನನಗೆ CRL ಜಾಸ್ತಿನೇ ಇತ್ತು. ಜಾಸ್ತಿ ಇದೆ ಅಲ್ವಾ CRL, ಅದರಿಂದನೂ ಗಂಡು ಮಗು ಆಗುತ್ತೆ ಅಂತ ಯೂಟ್ಯೂಬಲ್ಲಿ ಸುಮಾರು ಜನ ಹೇಳಿದಾರಲ್ವ. ನನಗೆ ಅದು ಕೂಡ ಸುಳ್ಳಾಯಿತು. ಗಂಡು ಮಗು ಏನಾಗಲಿಲ್ಲ. CRL ಜಾಸ್ತಿ ಇದ್ದರೂ ಗಂಡು ಮಗು ಆಗುತ್ತೆ, ಅದು ಕೂಡ ಸುಳ್ಳು. ಅಂದರೆ ನನ್ನ ಮಕ್ಕಳು ಉದ್ದ ಇದ್ದರೆ CRL ಜಾಸ್ತಿ ಬರುತ್ತೆ ಅಷ್ಟೇ. ಅಂದರೆ ಗಂಡು ಮಗು ಉದ್ದ ಅಂದರೆ CRL ಅಂದರೆ ಎಲ್ರಿಗೂ ಗೊತ್ತು, ಬೆನ್ನು ಮೂಳೆ ಅಲ್ವಾ. ಬೆನ್ನು ಮೂಳೆ ಉದ್ದ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ಬಟ್ ಹೆಣ್ಮಕ್ಳು ಉದ್ದ ಇರ್ತಾರಲ್ವ, ಅದರಿಂದ ಅದು ಕೂಡ ಸುಳ್ಳು. ಇದು ಒಂದು ಡಿಫ್ರೆನ್ಸ್ ಇತ್ತು. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ಅವಳು ನನ್ನ ಮೊದಲನೇ ಮಗಳಲ್ಲಿ ನೋಸು ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು. ಮೂಗು ತುಂಬ ದಪ್ಪ ಆಗಿತ್ತು. ನಾನೇನ ಇದು ಅನ್ನೋ ಥರ ಇತ್ತು. ಬಟ್ ಇವಾಗ ಈ ಸೆಕೆಂಡ್ ಬೇಬಿಲಿ ಅಂತ ಏನು ನೋಸೆಲ್ಲ ದಪ್ಪ ಆಗಿರಲಿಲ್ಲ. ಫೇಸ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಬಾಡಿ ಎಲ್ಲ ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು. ಬಟ್ ಲಾಸ್ಟ್ ಒಂದು 8 ಮಂತ್ಸಲ್ಲಿ ಸ್ವಲ್ಪ BP ವೇರಿಯೇಷನ್ ಆಗಿ ಫುಲ್ ಮೈಯೆಲ್ಲ ಫುಲ್ ಬಾಡಿನೇ ಊದ್ಕೊಳೋ ಥರ ಆಗ್ಬಿಟ್ಟಿತ್ತು ಅಷ್ಟೇ. ಆಮೇಲೆ ಇನ್ನೂ ಒಂದು ಡಿಫ್ರೆನ್ಸು, BP ಇದ್ದರೆ ಹೆಣ್ಮಗು ಆಗುತ್ತೆ. ಶುಗರ್ BP ಏನೂ ಇಲ್ಲ ಅಂದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ BP ಯಾವ ಥರ ಅಂತ ಹೇಳಿದ್ರೆ, ಮೊದಲನೇದ್ರಲ್ಲಿ ನನಗೆ BP ಸ್ಟಾರ್ಟಿಂಗಿಂದಲೇ ಜಾಸ್ತಿ ಇತ್ತು. ಅಂದರೆ ನಾನು ಕನ್ಸೀವ್ ಅಂತ ಯಾವಾಗ ಗೊತ್ತಾಯಿತೋ, ಹಾಸ್ಪಿಟಲ್ಗೆ ಹೋಗಿ ಯಾವಾಗ ಸ್ಕ್ಯಾನ್ ಮಾಡಿಸಿ ಎಲ್ಲ ಮಾಡಿಸಿದ್ನೋ ಟೆಸ್ಟ್ ಎಲ್ಲ, ಆವಾಗಲೇ BP ಅಂತ ಗೊತ್ತಾಗೋಯ್ತು. ಬಟ್ ಇವಳಲ್ಲಿ ಅಂದರೆ ಸೆಕೆಂಡ್ ಬೇಬಿಲಿ ನನಗೆ BPನೇ ಇರಲಿಲ್ಲ. 8 ಮಂತ್ಸಲ್ಲಿ ನನಗೆ ನಂದು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನನಗೆ ಫೈಬ್ರಾಯ್ಡ್ ಇತ್ತಲ್ವ, ಆವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ತುಂಬ ದಪ್ಪ ಆಗಿಬಿಟ್ಟಿದೆ, ನೀವು ಬೇರೆ ಕಡೆ ಎಲ್ಲಾದರೂ ತೋರಿಸ್ಕೊಬಿಡಿ ಅಂತೆಲ್ಲ ಹೇಳ್ಬಿಟ್ರಲ್ವ. ಆವಾಗ ಸ್ವಲ್ಪ ಟೆನ್ಷನ್ ತಗೊಂಡು ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು BP ಜಾಸ್ತಿ ಆಗಿದೆ ಅಷ್ಟೇ. ಇವಳಿಗೆ BPನೇ ಇರಲಿಲ್ಲ. ಫಸ್ಟಿಂದನೂ BP ನಾರ್ಮಲ್ಲೇ ಇತ್ತು. ಅದು ಒಂದು BP ಇದ್ದರೆ, BP ಜಾಸ್ತಿ ಇದ್ದರೆ ಹೆಣ್ಮಗು ಆಗುತ್ತೆ. BPನೇ ಇಲ್ಲ ನಾರ್ಮಲ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಅದು ಒಂದು ಡಿಫ್ರೆನ್ಸ್ ಇತ್ತು. ಇವಳಲ್ಲಿ ಹೇಳಿಲ್ಲ 99% ಗಂಡು ಮಗು ಲಕ್ಷಣವೇ ಇದ್ದಿದ್ದು. ಆಮೇಲೆ ಬೆಲ್ಲಿ ಬಟನ್ ಮುಂದೆ ಬಂದಿತ್ತಾ ಅಂತ ಅದು ಒಬ್ಬರು ಕ್ವಶನ್ ಕೇಳಿದ್ದಾರೆ. ಹೌದು, ಬೆಲ್ಲಿ ಬಟನ್ ತುಂಬ ಮುಂದೆನೇ ಇತ್ತು, ಚೂಪಗೆ ಇತ್ತು. ಅದು ನೋಡ್ಬಿಟ್ಟು ಸುಮಾರು ಜನ ಇಲ್ಲ ನಿಮಗೆ ಈಚೆಗೆ ಕಾಣಿಸ್ತಿದೆ ಸ್ವಲ್ಪ ಚೂಪಿರೋದು, ಹಿಂಗೆ ಗಂಡು ಮಗುನೇ ಆಗೋದು ಬಿಡೋ ಅಂತಲೂ ಕೂಡ ಹೇಳಿದರು. ಅದು ಕೂಡ ಸುಳ್ಳಾಯಿತು. ಲಾಸ್ಟು ನನಗೆ ಅಷ್ಟೊಂದೇನು ಅಬ್ಸರ್ವ್ ಮಾಡಿಲ್ಲ ನಾನು. ಲಾಸ್ಟು ಪ್ರೆಗ್ನೆಂಟನ್ನೇನು ಅಷ್ಟೊಂದು ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಯಾವುದಾದ್ರೂ ಮಗು ಆಗಲಿ ಹೆಲ್ತಿಯಾಗಲಿ ಅನ್ನೋದು ಇದ್ದಿದ್ದು ನನಗೆ. ಏನಕ್ಕಂದರೆ ನನಗೆ 2 ಸಲ ಅಬೋಷನ್ ಆಗಿತ್ತಲ್ವ. ಇದು 3ನೇ ಮಗು. ಮೊದಲನೇ ಮಗುನೇ ನನಗೆ 3ನೇ ಮಗು. ಅವಳು ಅಂದರೆ ನತೀಕ್ಷಾ ಅಂತ, ಅವಳು 3ನೇ ಮಗು ಅಲ್ವಾ. ಅದಕ್ಕೇ ಯಾವುದೋ ಒಂದು ಮಗು ಆಗಲಿಯಪ್ಪ, ಆರೋಗ್ಯವಾಗಿ ಉಡ್ಲಿ ಅನ್ನೋದು ನನ್ನ ಇಂಟೆನ್ಷನ್ ಇದ್ದಿದ್ದಷ್ಟೇ. ಅದರಿಂದ ನಾನು ಅವಾಗ ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ಡಿಫ್ರೆನ್ಸ್ ಇಷ್ಟೊಂದಿತ್ತು 2ನೇದಕ್ಕೂ 1ನೇದಕ್ಕೂ. ಆಮೇಲೆ ಬೆಲ್ಲಿ ಬಟನ್ ಮುಂದೆ ಬಂದಿತ್ತಾ ಅಂತ ಕೇಳ್ತಾರೆ. ಹೌದು, ಬೆಲ್ಲಿ ಬಟನ್ನು ಮುಂದೆನೇ ಬಂದಿತ್ತು. ತುಂಬ ಚೂಪಾಗಿ ಇತ್ತು ಬೆಲ್ಲಿ ಬಟನ್. ಈಚೆಗೆ ಯಾವಾಗ ಅಂಬ್ರೆಲಾ ಡ್ರೆಸ್ ಎಲ್ಲ ವೇರ್ ಮಾಡಿದಾಗ ಅದು ಈಚೆಗೆ ಶೇಪೇ ಇದು ಮುಂದೆ ಬಂದಿರೋದು ಗೊತ್ತಾಗ್ಬಿಡ್ತಾಯಿತ್ತು. ಅದರಿಂದನೂ ಕೂಡ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಅದರಿಂದನೂ ಕೂಡ ಗಂಡು ಮಗು ಏನಾಗಲ್ಲ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಲೈನು, ಅದೇ ಒಂದು ಲೈನ್ ಬರುತ್ತಲ್ವ ಹೊಟ್ಟೆಯಿಂದ ಮೇಲ್ಗಡೆ ಫುಲ್ಲು ಕೆಳಗಡೆವರೆಗೂ ಒಂದು ಲೈನ್ ಬರುತ್ತೆ. ಅದು ಕೂಡ ನನಗೆ ಬಂದಿತ್ತು. ಬಟ್ ಡಿಫ್ರೆನ್ಸು ಕೂಡ ಇದೆ. ಲಾಸ್ಟು ನನ್ನ ಮಗಳಿಗೆ ಬಂದಿದ್ದಾಗ ಅದು ಫುಲ್ಲು ಲೈಟ್ ಕಲರ್ ಇತ್ತು, ಅಷ್ಟೊಂದೇ ನನಗೆ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಳಿಗೆ ಡಾರ್ಕ್ ಕಲರಿಗೆ ಫುಲ್ಲು ಮೇಲಿಂದ ಕೆಳಗಡೆವರೆಗೂ ಇತ್ತು. ಅಂದರೆ ನಮ್ಮ ಮಕ್ಕಳಿಂದ ಕೆಳಗಡೆಗೆ ಬಂದಿದ್ರೆ ಹೆಣ್ಮಗು, ಫುಲ್ ಮೇಲುಗಡೆಯಿಂದನೂ ಫುಲ್ಲು ಕೆಳಗಡೆವರೆಗೂ ಬಂದಿದ್ರೆ ಗಂಡು ಮಗು ಅಂತಾರೆ. ಅದೇ ಥರನೇ ಇವಳಿಗೆ ಬಂದಿದ್ದು 2ನೇ ಮಗುಗೆ. ಅದರಿಂದ ಅದು ಒಂದು ಡಿಫ್ರೆನ್ಸ್ ಇದೆ. ಬಟ್ ಆವಾಗಲೂ ಏನು ಗಂಡು ಮಗು ಏನಾಗಿಲ್ಲ, ಹೆಣ್ಮಗುನೇ ಅಲ್ವಾ ಆಗಿರೋದು. ಅದು ಒಂದು ಡಿಫ್ರೆನ್ಸು. ಪ್ಲೆಸೆಂಟಾದಲ್ಲೂ ಕೂಡ ಅಷ್ಟೇ ಡಿಫ್ರೆನ್ಸ್ ಇತ್ತು. ಹಾಗೆ ಇನ್ನೂ ಒಂದು ಹೇಳ್ತೀನಿ ನಾನು ಪ್ಲೆಸೆಂಟಾ ಬಗ್ಗೆ. ಪ್ಲೆಸೆಂಟಾ ನನಗೆ ಎಲ್ಲರೂ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ರೈಟ್ ಸೈಡಲ್ಲಿ ಪ್ಲೆಸೆಂಟಾ ಏನಾದ್ರು ಇದ್ದರೆ ಗಂಡು ಮಗು, ಲೆಫ್ಟ್ ಸೈಡ್ ಏನಾದ್ರು ಇದ್ದರೆ ಹೆಣ್ಮಗು ಅಂತ ಹೇಳ್ತಾರಲ್ವಾ. ಅದನ್ನು ಯೂಟ್ಯೂಬಲ್ಲೇ ಸುಮಾರು ಜನ ಹೇಳಿದ್ದಾರೆ, ಶೇರ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಯಾವ ರೀತಿ ಇತ್ತು ಅನ್ನೋದನ್ನು.
ಬಟ್ ನನಗೆ ನಾನು ಪ್ಲೆಸೆಂಟಾದಲ್ಲಿ ಪಕ್ಕ ಗೊತ್ತಾಗ್ಬಿಡುತ್ತೆ, ಏನೇ ಡಿಫ್ರೆನ್ಸ್ ಇದ್ರು ಪ್ಲೆಸೆಂಟಾದಲ್ಲಿ ಯಾವ ಮಗು ಅನ್ನೋದು ಗೊತ್ತಾಗ್ಬಿಡುತ್ತಲ್ವಾ ಅಂತ ಅಂದ್ಕೊಂಡು ನನ್ನ ಕನಸಲ್ಲಿ ನನಗೆ ಗೊತ್ತಾಗ್ತಿದ್ರು ಕೂಡ ನಾನು ಇದು ಒಂದು ಟೆಸ್ಟ್ ಮಾಡೋಣ ಅಂತೇಳಿ ನಾನು ಸ್ಕ್ಯಾನಿಂಗ್ ಹೋಗಿದಾಗ ಅವಾಗ ಎಷ್ಟು ಒಂದು 5 ಮಂತ್ಸ್ ಸ್ಕ್ಯಾನ್ ಅನಿಸುತ್ತೆ. 5 ಮಂತ್ಸ್ ಸ್ಕ್ಯಾನಲ್ಲಿ ನಾನು ಡಾಕ್ಟರ್ನೇ ಬಾಯಿ ಬಿಟ್ಟು ಕೇಳಿದೆ, ಸರ್ ಈ ಪ್ರೆಸೆಂಟ ಯಾವ ಸೈಡ್ ಇದೆ ನಂದು ಅಂತ. ರೈಟ್ ಸೈಡ್ ಇದೆ ಕಣಮ್ಮ ಅಂತ ಹೇಳಿದ್ರು. ಅದು ಒಂದು ಅವಾಗ ಅಂದರೆ ಎಷ್ಟೊಂದು ಜನ ರೈಟ್ ಸೈಡ್ ಐತೆ ಹಂಗಾರೆ ಪಕ್ಕ ಗಂಡು ಮಗು ಆಗುತ್ತೆ ಬಿಡು ಅಂತ ಹೇಳ್ತಾರೆ. ಅದು ಕೂಡ ನನಗಾಗಲಿಲ್ಲ. ಹಾಗೆ ನಾನು ಒಂದು ಕಡೆ ಅಂದರೆ ನಾನು ತೋರಿಸ್ತಾ ಇದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ, ಅದರಿಂದ ಬೇರೆ ಕಡೆ ಸ್ಕ್ಯಾನ್ ಅಂದರೆ ಒಂದು ಕಡೆ ಅವರು ಒಂದು ಸತಿ ಬೇರೆ ಬೇರೆ ಕಡೆ ಸ್ಕ್ಯಾನ್ ಬರೀತಾಯಿದ್ರು. ನಾನು ಒಂದು ಇದು ಪ್ಲೆಸೆಂಟ ಯಾವ ಸೈಡ್ ಐತೆ ಅಂತ 5 ಮಂತ್ಸಲ್ಲಿ ಕೇಳಿದ್ದು. ಮೆರಿಟಸ್ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರು, ಅಲ್ಲಿ ಕೇಳಿದ್ದು. ಬಟ್ ಇನ್ನೊಂದು ಕಡೆ ಇನ್ನೊಂದು ಸತಿಗೆ ಏನು ಮಾಡಿದ್ರು, ವಿನಾಯಕ ಡಯಾಗ್ನೋಸ್ ಸೆಂಟರ್ಗೆ ಬರೆದ್ರು. ಅಲ್ಲಿ ನಾನು ಅಲ್ಲೂ ಕೂಡ ಕೇಳಿದೆ, ಅವಾಗ ಯಾವ ಕಡೆ ಪ್ರೆಸೆಂಟ್ ಆಗಿದೆ ಅಂತ ಹೇಳಿ ಅವ್ರು ಹೇಳಿದ್ರು ಲೆಫ್ಟ್ ಸೈಡ್ ಇದೆ ಅಂತ. ಆಮೇಲೆ ಇನ್ನೂ ಒಂದೇನು ಅಂದರೆ ಪೋಸ್ಟೀರಿಯರ್ ಆ್ಯಂಟೀರಿಯರ್ ಇತ್ತಲ್ವ, ಇದು ಮೊದಲನೇ ಸ್ಕ್ಯಾನ್ನಲ್ಲಿ ಪ್ಲೆಸೆಂಟ ಹಂಗೆ ಹೋಯ್ತಾ ಹೋಯ್ತಾ ಪೋಸ್ಟೀರಿಯರ್ ಆಯಿತು. ಪೋಸ್ಟೀರಿಯರ್ ಆದಮೇಲೆ ಫಂಡಲ್ ಪೋಸ್ಟೀರಿಯರ್ ಆಯಿತು. ನೆಕ್ಸ್ಟ್ ಪೋಸ್ಟೀರಿಯರ್ ಗ್ರೇಡ್ 1 ಆಯಿತು. ಈ ಥರ ಒಂದೊಂದು ಸ್ಕ್ಯಾನಿಗೂ ಒಂದೊಂದು ಪ್ಲೆಸೆಂಟ ಡಿಫ್ರೆಂಟ್ ಇರುತ್ತೆ, ಅಂದರೆ ಒಂದೇ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಪ್ಲೆಸೆಂಟ ಇದಿದೆ ಅಂದಮೇಲೆ ಈ ಮಗುನೇ ಆಗುತ್ತೆ ಅನ್ನೋದು ಕೂಡ ಸುಳ್ಳು. ಇದು ಒಂದು ಡಿಫ್ರೆನ್ಸ್ ಇತ್ತು. ನಾನು ಇದನ್ನು ಕೂಡ ಡಾಕ್ಟ್ರನ್ನೇ ಬಾಯಿಬಿಟ್ಟು ಕೇಳ್ಕೊಂಡು ತಿಳ್ಕೊಂಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರು ಈಗ ಎಲ್ಲರಿಗೂ ಕೂಡ ಒಂದು ಆಸೆ ಅನ್ನೋದಿರುತ್ತೆ. ಹೆಣ್ಮಗು ಆದವ್ರಿಗೆ ಗಂಡು ಮಗು ಬೇಕು ಅನ್ನೋ ಆಸೆ ಇರುತ್ತೆ, ಗಂಡು ಮಗು ಆಗಿರೋರಿಗೆ ಹೆಣ್ಮಗು ಬೇಕು ಅನ್ನೋ ಆಸೆ ಇರುತ್ತೆ. ಅವರು ಅಟ್ಲೀಸ್ಟ್ ಈ ಥರ ತಿಳ್ಕೊಂಡ್ರೆ ಯಾವುದೋ ಒಂದು ಆಗಲಿ ಅನ್ನೋ ಮನಸ್ಥಿತಿಗೆ ಎಲ್ಲರೂ ಕೂಡ ಬರಲಿ ಅನ್ನೋದಷ್ಟೇ, ಇನ್ನೇನಿಲ್ಲ. ಏಕೆಂದರೆ ಒಬ್ಬೊಬ್ರು ತುಂಬ ಕ್ಯೂರಿಯಾಸಿಟಿಯಿಂದ ಹಗಲು ರಾತ್ರಿ ನೈಟೆಲ್ಲ ನಿದ್ದೆನೂ ಮಾಡಿದ್ರೆ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಕೂತಿರ್ತಾರೆ. ಇವನ್ ನಾನು ಕೂಡ ಮಾಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು ಅಂಥವ್ರಿಗೆ ಯೂಸ್ ಆಗಲಿ. ಹಾಗೆ ಯಾರು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಯಾವುದೇ ಒಂದು ಇದರಲ್ಲಿ. ಯಾಕಂದರೆ ಈ ಥರ ಏನಾದರೂ ಊಟ ಹೊಡಿಬೋದಲ್ವಾ. ನನಗೆ ಮೊದಲು ಗೊತ್ತಾಗ್ಬಿಟ್ಟಿತ್ತು. ಅದರಿಂದ ನನಗೆ ಗೆಡ್ಡೆ ಇಲ್ಲ, ನಾನು ಗೆಡ್ಡೆ ಇದೆಲ್ಲ ಕ್ಲಿಯರ್ ಆಗಿ ನಾನು ಸೇಫಾಗಿ ಮನೆಗೆ ಬಂದರೆ ಸಾಕಪ್ಪ ದೇವರೇ ಅನ್ನೋ ಸ್ಥಿತಿಲಿ ನಾನಿದ್ದೆ. ನನಗೆ ಯಾವುದೋ ಒಂದು ಮಗು ಆಗಲಿ ಅನ್ನೋ ಥರ ಇದ್ದೆ. ಬೇರೆಯವ್ರಿಗೆ ಪಾಪ ಆಸೆ ಇರುತ್ತೆ, ಈ ಥರ ನನಗೆ ಈ ಥರ ಆಗ್ತಿದೆ ಅಂದಮೇಲೆ ಈ ಮಗುನೇ ಆಗ್ಬೋದೇನೋ ಅಂತ ಆಸೆ ಇಟ್ಕೊಬಿಡ್ತಾರಲ್ವ. ಅದಕ್ಕೋಸ್ಕರ ನಾನು ಈ ಥರ ಡಿಫ್ರೆನ್ಸ್ ಇದ್ದರೂ ಕೂಡ ಹೆಣ್ಮಗುನೇ ಆಗಿದೆ, ಗಂಡು ಮಗು ಸಿಂಪ್ಟಮ್ಸ್ ಇದ್ದರೂ ಕೂಡ ಹೆಣ್ಮಗುನೇ ಆಗಿದೆ ಅನ್ನೋದನ್ನು ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೆ ಸುಮಾರು ಜನ ನಿಮ್ಗೆ ಇಷ್ಟ ಇರಲಿಲ್ವಾ ಹೆಣ್ಮಗು, ಅದಕ್ಕೆ ನಾ ಈ ಥರ ವಿಡಿಯೋ ಮಾಡಿದ್ದೀನ ಅಂತ ಹೇಳಿ ಕೂಡ ಒಂದು ಕಮೆಂಟ್ಸ್ ಹಾಕಿದ್ದಾರೆ. ಬಟ್ ಆ ಥರ ಏನೂ ಇಲ್ಲಪ್ಪ, ನಾನು ಇರೋದನ್ನ ಶೇರ್ ಮಾಡಿದ್ದೀನಿ ಅಷ್ಟೇ. ಯಾವ ಮಗು ಆದರೂ ಒಂದೇನೆ. ಇವಾಗ ಹೆಣ್ಮಗು ಗಂಡು ಮಗು ಎಲ್ಲರೂ ಕೂಡ ಒಂದೇ ಸಮಾನ ಅಲ್ವಾ ಇವಾಗಿರೋದು. ನೀವೇ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಗೊತ್ತು. ಹಾಗೆ ಎಲ್ಲರೂ ಕೂಡ ಎಷ್ಟೊಂದು ಜನ ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಕಾಮೆಂಟ್ಸಲ್ಲಿ ಸುಮಾರು ಜನ ನನಗೂ ಹೆಣ್ಮಗು ಬೇಕು ಅಕ್ಕ, ಪ್ಲೀಸ್ ಬ್ಲೆಸ್ ಮಾಡಿ, ನನಗೆ ಈ ಥರ ಕನಸು ಬಿದ್ದಿದೆ, ನನಗೆ ಹೆಣ್ಮಗುನೇ ಆಗುತ್ತೆ ಅಲ್ವಾ, ಪ್ಲೀಸ್ ಹೇಳಿ. ಈ ಥರಕ್ಕೆಲ್ಲ ಖುಷಿಯಾಗುತ್ತೆ. ಈ ಥರನೂ ಇದ್ದಾರಲ್ಲ ಪರವಾಗಿಲ್ಲ. ಯಾಕೆಂದರೆ ಮೊದಲು ಗಂಡು ಮಗು ಅಂದ್ರೇ ಏನೋ ಒಂಥರ ಬೆಲೆ. ಒಂದು ಗಂಡು ಮಗು ಆಗ್ಬಿಟ್ಟಿದೆ ಅಂದರೆ ಸಾಕು ಅವ್ರು ಕೊಡೋ ಅಂಥ ಬೆಲೆನೇ ಒಂಥರ. ಹೆಣ್ಮಕ್ಳು ಅಂದರೆ ಈಗ ಒಂದು ತೊಟ್ಲು ಶಾಸ್ತ್ರಕ್ಕೆ ಕರೀರಿ, ಏನಕ್ಕೆ ಒಂದು ಕರೆದು ಕೂಡ ಹೆಣ್ಮಗು ಅಂದರೆ ಸಾಕು ಅಷ್ಟೊಂದು ಅವ್ರಿಗೆ 5 ಹೆಣ್ಮಕ್ಳು. ಆಮೇಲೆ ಬಸ್ರಿರು ಹೆಣ್ಣು ಮಕ್ಕ ಜಾಸ್ತಿ ನೋಡ್ಬೇಡ, ಹೆಣ್ಮಕ್ಳು ಬರೀ ಹೆಣ್ಮಕ್ಳಾಗಿರೋದು ಅವಳಿಗೆ, ಈ ಥರ ಮಾತುಗಳು ನಾನು ಕೇಳಿದ್ದೀನಿ. ಅದಕ್ಕೇ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆ ಥರ ಜನಗಳಲ್ಲೂ ಈ ಥರ ಇದ್ದಾರಲ್ಲ, ನಂಗೆ ಹೆಣ್ಮಗು ಬೇಕು ಅಕ್ಕ, ಪ್ಲೀಸ್ ಬ್ಲೆಸ್ ಮಾಡಿ ಅಂತೆಲ್ಲ ಕೇಳಿದ್ದಾರೆ ಕಮೆಂಟ್ಸಲ್ಲಿ. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಈ ಥರನೂ ಚೇಂಜ್ ಆಗಬೇಕು ಅಷ್ಟೇ. ಹೆಣ್ಮಕ್ಳು ಯಾವುದಕ್ಕೂ ಹೆದರ್ಕೋಬಾರ್ದು, ಏನಾದರೂ ಆಗಲಿ ಆಗಿದ್ದಾಗಲಿ ಅನ್ನೋ ಥರ ಇರಬೇಕು ಅಷ್ಟೇ ಅಂತೇಳಿ. ಇದು ಕೂಡ ಡಿಫ್ರೆನ್ಸ್ ಇತ್ತು. ಆಮೇಲೆ ಖಾರ, ಇದರಲ್ಲಿ ನೋಡಿ ನನಗೆ ಫಸ್ಟ್ ಪ್ರೆಗ್ನೆಂಟಲ್ಲಿ ಖಾರನೇ ತಿನ್ನಬೇಕು ಅಂತಲೇ ಅನಿಸ್ತಿದ್ದು. ಬಟ್ ಸೆಕೆಂಡ್ ಪ್ರೆಗ್ನೆಂಟಲ್ಲಿ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸ್ವೀಟ್ ತಿನ್ನಬೇಕು ಅಂತಂದರೆ ನಾನು ಸ್ವೀಟನ್ನು ಅಷ್ಟೊಂದು ಇಷ್ಟನೇ ಪಡ್ತಾ ಇರಲಿಲ್ಲ. ಬಟ್ ಇದರಲ್ಲಿ ಸ್ವೀಟ್ ತಿನ್ನಬೇಕು ಅಂತಲೇ ಅನಿಸ್ತಾಯಿತ್ತು. ನಾನು ನಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ಮಾಡಿಸ್ಕೊಂಡೆಲ್ಲ ತಿಂದಿದ್ದೀನಿ. ಅಮ್ಮ ನಂಗೆ ಹಾಲು ಖೀರು ಮಾಡ್ಕೊಡಮ್ಮ, ಇಲ್ಲ ಸಜ್ಜಿಗೆ ಮಾಡ್ಕೊಡಮ್ಮ, ಈ ಥರ ಕೇಳ್ಕೊಂಡೆಲ್ಲ ತಿಂದಿದ್ದೀನಿ. ಅದೊಂದು ಡಿಫ್ರೆನ್ಸು. ಬಟ್ ಲಾಸ್ಟ್ ಪ್ರೆಗ್ನೆಂಟಲ್ಲಿ ನಾನು ನಾನ್ ವೆಜ್ ಕೂಡ ಬಿಟ್ಬಿಟ್ಟಿದ್ದೆ. ಅಂದರೆ ನನ್ನ ಮಗು ಬರೀ ಅಬೋಷನ್ ಆಗ್ತಿತ್ತಲ್ವ, ಅದರಿಂದ ನನಗೆ ಮಹದೇಶ್ವರಂಗೆ ಹರ್ಸ್ಕೊಂಡಿದ್ದೆ. ನನಗೆ ಮಗು ಆರೋಗ್ಯವಾಗಿ ಮಗು ಹುಟ್ರೆ ಅಲ್ಲಿವರೆಗೂ ನಾನು ಚಿಕನ್ ಮಟನ್ ಏನು ತಿನ್ನೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೆ.
ನಾನು ಅದಕ್ಕೆ ಪ್ರೆಗ್ನೆಂಟಲ್ಲಿ ಒಂದು ಸ್ವಲ್ಪನೂ ಫುಲ್ಲು ವೆಜ್ಜಾಗೇ ಇದ್ದಿದ್ದು, ನಾನ್ ವೆಜ್ ಒಂದು ಸ್ವಲ್ಪನೂ ಕೂಡ ತಿಂದಿಲ್ಲ. ಬಟ್ ಇದರಲ್ಲಿ ನನಗೆ ನಾನ್ ವೆಜ್ ಅಂದರೆ ಅಷ್ಟೊಂದು ಆಗ್ತಾನೆ ಇರಲಿಲ್ಲ. ನಾನ್ ವೆಜ್ ನೋಡಿದ್ರೇ ಒಂದೊಂದ್ಸರಿ 3 ತಿಂಗಳ ಗಂಟ ಅಂತೂ ಅದು ಸ್ಮೆಲ್ ಅಂತಲೇ ಆಗ್ತಾ ಇರಲಿಲ್ಲ. ಆಮೇಲೆ ಟೀ ಕುಡಿ ಅಂದರೆ ನನಗೆ ಟೀ ಅಂದರೆ ನಾನು ಯಾವಾಗಲೂ ಟೀ ಕುಡಿತಾ ಇರ್ತೀನಿ. ಅದು ಅಲ್ಲದೆ ಅಂಗಡಿ ಹತ್ರ ಇರ್ತದೆ ಅಲ್ವಾ, ಸ್ವಲ್ಪ ಅಂಗಡಿಯಲ್ಲೇ ಕುತ್ಕೊಂಡು ಬೋರ್ಗಿರೋದಾಗ ಟೀ ಮಾಮೂಲಿ ಟೀ ಫೋನ್ ಮಾಡಿ ಹೇಳಿದ್ರೆ ಸಾಕು ತಂದ್ಕೊಡ್ತಾಯಿದ್ರು. ಟೀ ಕುಡ್ದು ಅಭ್ಯಾಸ ಆಗ್ಬಿಟ್ಟಿತ್ತು. ಟೀ ಅಂದರೆ ಅಷ್ಟೊಂದು ಇಷ್ಟಪಡ್ತಿದ್ದವಳು. ಪ್ರೆಗ್ನೆಂಟಲ್ಲಿ ಟೀ ಕಂಡ್ರೇ ಆಗ್ತಿರ್ಲಿಲ್ಲ. ಅಯ್ಯಪ್ಪ ನಂಗಂತೂ ಆಗಲ್ಲ ಕುಡಿಯೋಕ್ಕೆ ಅನ್ನೋ ಥರ. ನೋಡಿದ್ರೆ ಸಾಕು ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ಆಮೇಲೆ ಅಷ್ಟೇ, ಅದೆರಡು ನನಗೆ ಊಟದಲ್ಲಿ ನಾನ್ ವೆಜ್ಜು ಮತ್ತು ಟೀ ಅಂದರೆ ಆಗ್ತಾಯಿರಲಿಲ್ಲ. ಒಂದು 4 ಮಂತ್ಸ್ವರೆಗೂ ಹಂಗೆ ಆಗ್ತಾಯಿತ್ತು. ಆಮೇಲೆ ಇನ್ನೂ ಒಂದು ಏನಂದರೆ, ನಾನು ಮಾಡಿದ ಅಡುಗೆನ ನನ್ನ ಕೈಲಿ ತಿನ್ನೋಕ್ಕಾಗ್ತಿರ್ಲಿಲ್ಲ. ಯಾವಾಗ ಅಂದರೆ ಮೊದಲನೇ ಪ್ರೆಗ್ನೆಂಟಲ್ಲಿ ನಂಗೆ ಇದೇನೂ ಇರಲಿಲ್ಲ. ಏನು ಕೊಟ್ಟರು ನಾನು ತಿಂತಾಯಿದ್ದೆ, ನಾನ್ ವೆಜ್ ಒಂದು ತಿಂತಾ ಇರಲಿಲ್ಲ. ರೀತಿಯ ಡಿಫ್ರೆನ್ಸು ಅಂದರೆ ಊಟದಲ್ಲಿ ಯಾವುದೇ ರೀತಿಯ ಅದು ಚೇಂಜಸ್ ಇರಲಿಲ್ಲ. ಅಲ್ಲಿ ಯಾವ ಊಟ ಬೇಕಾದರೂ ತಿಂತಾ ಇದೆ. ಹಾಗೆ ನನಗೆ ಅದು ನೋಡಿದ್ರೆ ಆಗಲ್ಲ, ಈ ಸ್ಮೆಲ್ ಅಂದರೆ ಆಗಲ್ಲ, ಅದನ್ನ ಅಂದರೆ ಇದು ನೋಡಿದ್ರೆ ಇಷ್ಟ ಆಗ್ತಾ ಇಲ್ಲ, ಮಾತ್ರ ಏನು ಕೂಡ ಸಿಂಟಮ್ಸ್ ಅನ್ನೋದೇ ಇರಲಿಲ್ಲ ಮೊದಲನೇದ್ರಲ್ಲಿ. ಒಂದಿನಕ್ಕೂ ವಾಮಿಟ್ ಅಂತ ಆಗಿಲ್ಲ, ಒಂದಿನಕ್ಕೂ ತಲೆ ಸುತ್ತು ಅನ್ನೋದಾಗಿಲ್ಲ, ನನಗೆ ಏನೂ ಆಗಿರಲಿಲ್ಲ. ಬಟ್ ಎರಡನೇದ್ರಲ್ಲಿ ವಾಮಿಟ್ ಕೂಡ ಆಗಿದೆ, ತಲೆ ಸುತ್ತು ಕೂಡ ಆಯಿತು. ಅದ್ರ ಜೊತೆಗೆ ಅದು ಟೀ ನೋಡಿದ್ರೆ ಆಗ್ತಿರ್ಲಿಲ್ಲ, ಟೀ ಕುಡಿಯೋಕ್ಕಾಗ್ತಿರ್ಲಿಲ್ಲ. ಟೀ ಅಂದರೆ ನನಗೆ ಇಷ್ಟಪಟ್ಟು ಕುಡಿತಾ ಇದ್ದಿದ್ದು ಅದು ಟೀ. ಬಟ್ ನಂಗೆ ಟೀ ಇಷ್ಟೇ ಕುಡಿದ್ರೂ ಪರವಾಗಿಲ್ಲ, ಸ್ವಲ್ಪ ಇಷ್ಟಪಟ್ಟು ಕುಡಿತಾ ಇದ್ದೆ. ಅದನ್ನು ನನಗೆ ಕುಡಿಯೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ಟೀ ಅಂದರೆ ಬೇಯ್ತೈತೆ ಅಂದ್ರೆ ಆಗ್ತಿರ್ಲಿಲ್ಲ. ಅದು ಟೀ ಸೊಪ್ಪು ಬೇಯ್ತೈತೆ ಅಲ್ಲಿ ಪಾತ್ರೆಯಲ್ಲಿ ಐತೆ ಅಂದರೆ ಸ್ವಲ್ಪ ಒಂದು ಥರ ಆಗ್ಬಿಡೋದು, ಅಷ್ಟು ಇರಿಟೇಷನ್ ಆಗ್ತಿತ್ತು ಅದು ನೋಡಿದ್ರೆ. ಅದು ಒಂದು. ಆಮೇಲೆ ನಾನ್ ವೆಜ್ಜು, ಮಟನು ಚಿಕನು ಯಾವ್ದು ನೋಡಿದ್ರು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಒಂದು. ನನಗೆ ಚಿಕನ್ ಮಟನ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸ್ವೀಟ್ ನೋಡಿದ್ರೆ ಮಾತ್ರ ನನಗೆ ಇವಾಗ 10 ನಿಮಿಷ ಕೊಟ್ಟರು ತಿಂತಾಯಿದ್ದೆ, ಅಷ್ಟು ಸ್ವೀಟ್ ಇಷ್ಟ ಆಗ್ತಾಯಿತ್ತು. ಅದೊಂದು ನನಗೆ ಹೆಣ್ಮಗು ಸಿಂಪ್ಟಮ್ಸ್ ಅಂತ ಇದ್ದಿದ್ದು ಅದೊಂದೇ. ಮೊದಲನೇದ್ರಲ್ಲಿ ಖಾರನೇ ಜಾಸ್ತಿ ತಿಂದಿರೋದು ನಾನು, ಸ್ವೀಟ್ ಅಷ್ಟಕ್ಕಷ್ಟೇ. ಇದು ಒಂದು ಡಿಫ್ರೆನ್ಸ್ ಇತ್ತು ಅದಕ್ಕೂ ಇದಕ್ಕೂ. ಅದೊಂದು ಆಯಿತಾ. ಆಮೇಲೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಇನ್ನೇನಿರುತ್ತೆ, ಈ ಮೂಮೆಂಟ್, ಬೇಬಿ ಮೂಮೆಂಟ್ ಬಗ್ಗೆ ಹೇಳ್ತೀನಿ ಕೇಳಿ. ಬೇಬಿ ಮೂಮೆಂಟು ಲೆಫ್ಟಲ್ಲಿದ್ದರೆ ಪಕ್ಕ ಹೆಣ್ಮಗು, ರೈಟಲ್ಲಿದ್ದರೆ ಪಕ್ಕ ಗಂಡು ಮಗು ಅನ್ನೋದನ್ನ ನಾನೇ ತಿಳ್ಕೊಬಿಟ್ಟಿದ್ದೆ. ಹೆಂಗೆ ಅಂತ ಹೇಳಿದ್ರೆ, ನನಗೆ ನಮ್ಮ ಅಜ್ಜಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ನನಗೆ ಒಂದು 3.5-4 ತಿಂಗಳಿಗೇ ಮೂಮೆಂಟು ಆಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೂಮೆಂಟೇ ಗೊತ್ತಾಗ್ತಿತ್ತು ಆವಾಗಲೇ, ಅಷ್ಟು ಬೇಗ ಗೊತ್ತಾಗಿತ್ತು. ಇವಳಲ್ಲಿ ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ಅದು ಒಂದು ಡಿಫ್ರೆನ್ಸ್ ಇದೆ ಮೂಮೆಂಟಲ್ಲೂ ಕೂಡ. ಫಸ್ಟಲ್ಲಿ ನನಗೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ, ಅವರು ಹೇಳ್ತಾಯಿದ್ರು, ಇಲ್ಲ ನಿಮಗೆ ಯಾವ ಕಡೆ ಆಟಾಡ್ತೈತೆ ಪಾಪು, ಇಷ್ಟು ಬೇಗ ಮೂಮೆಂಟ್ ಗೊತ್ತಾಯ್ತು ಅಲ್ವಾ. ನಂಗೆ ಅಮ್ಮ ಅಲ್ಲಿ ನೋಡಮ್ಮ ಏನೋ ಒಂಥರ ಆಯ್ತೈತೆ ಒಳಗಡೆ ಅಂತ. ನನಗೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ನನಗೆ ಇಲ್ಲೇನೋ ಓಡಾಡ್ದಂಗೆ ಐತೈತೆ ಕಣಮ್ಮ ಅಂತ ನಮ್ಮಮ್ಮನ ಹತ್ರ ಹೇಳ್ತಾಯಿದ್ದೆ. ಅವಾಗ ನಮ್ಮಮ್ಮ ನಮ್ಮ ಅಜ್ಜಿ ಹತ್ರ ಹೇಳ್ತಾಯಿದ್ರು, ನಿಮ್ಮ ಅಜ್ಜಿ ನಿಂಗೆ ಯಾವ ಕಡೆ ಆಟಾಡ್ತೈತೆ ಪಾಪು ಅಂತ ಕೇಳಿದ್ರು. ಎಡಗಡೆ ಆಟಾಡ್ತೈತೆ ಅಂದೆ. ಹಂಗಾರೆ ಹೆಣ್ಮಗು ಬಿಡು ಅಂತ ಹೇಳೋದು. ಅವರೇ ಫಸ್ಟ್ ನನಗೆ ಹೇಳಿದ್ದು, ಎಡಗಡೆ ಆಟಾಡ್ತೈತೆ ಅಂದರೆ ಹೆಣ್ಮಗು. ಅದು ಅಲ್ಲದೆ ಅವ್ರಿಗೆ 6 ಗಂಡು ಮಕ್ಳು ಇರೋದು, 6 ಗಂಡು ಮಕ್ಕಳು ಕೂಡ ಬಲಗಡೆನೇ ಆಟಾಡಿರೋದಂತೆ, ಎಡಗಡೆ ಯಾರೂ ಆಟಾಡಿಲ್ವಂತೆ. ಅದನ್ನು ಅವ್ರು ಹೇಳಿದ್ರು. ನಾನು ಅವಾಗಲೂ ನಂಗೆ ಗೊತ್ತಿತ್ತು ಹೆಣ್ಮಗು, ಇದರಿಂದ ಹೆಣ್ಮಗು ಆಗ್ಬೋದು ಅಂತ. ನಂಗೆ ಅಷ್ಟೊಂದು ಅವಾಗ ಯಾವುದಾದ್ರೂ ಆಗಲಿ ನನ್ನ ಹತ್ರ ಇದ್ದಿದ್ದಲ್ವ, ಒಟ್ಟಾಗಿ ಹೆಲ್ತಿಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವಾಗ ನನಗೆ ಹೆಂಗಿತ್ತು ಅಂದರೆ ಡಿಫ್ರೆನ್ಸು, ಬಲಗಡೆನೇ ಆಟಾಡ್ತಿತ್ತು ನನ್ನ ಪಾಪು. ಅದು ಅಲ್ಲದೆ ಅವಳದು ಒಂದು 4 ತಿಂಗಳಿಗೆ ಸ್ಟಾರ್ಟ್ ಆಗಿತ್ತು, ಇವಳದು ಒಂದು 5.5-6 ತಿಂಗಳಿಗೆ ಮೂಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲ, ಇನ್ನೂ ಪಾಪುನೇ ಆಟಾಡಿಲ್ವಲ್ಲ. ಆಮೇಲೆ ತುಂಬ ಜಾಸ್ತಿ ಮೂಮೆಂಟ್ ಇದ್ದಿದ್ದು ಮೊದಲನೇ ಪ್ರೆಗ್ನೆಂಟಲ್ಲಿ. ಮೊದಲನೇದು ಅಂದರೆ ನನ್ನ ದೊಡ್ಡ ಮಗಳು ಪ್ರೆಗ್ನೆಂಟಲ್ಲಿ ತುಂಬಾ ಸಖತ್ತು ಮೂಮೆಂಟ್ ಜಾಸ್ತಿ ಇತ್ತು. ಬಟ್ ಎರಡನೇ ಮಗಳು ಪ್ರೆಗ್ನೆಂಟಲ್ಲಿ ಅಷ್ಟಕ್ಕಷ್ಟೇ ಮೂಮೆಂಟು. ಯಾವಾಗಲೂ ನನ್ನ ಮೂಮೆಂಟ್ ಅಮ್ಮ ಪಾಪು ಆಟಾಡಿಲ್ಲ ಕಣಮ್ಮ ಅಂತ ಎಷ್ಟೊಂದು ಸಲ ಗಾಬರಿನೂ ಆಗ್ಬಿಟ್ಟಿದ್ದೀನಿ. ಅಷ್ಟೊಂದು ಗಾಬರಿ ಕೂಡ ಆಗ್ತಾಯಿದೆ, ಯಾಕೋ ಪಾಪು ಆಟಾಡ್ತಾಯಿಲ್ಲ. ಆದರೆ ಏನು ಗೊತ್ತಾ, ಪಾಪು ಒಂದು ದಿವಸಕ್ಕೂ ಆಟಾಡ್ತಾ ಇತ್ತು. ಅದು ಒಂಥರ ಖುಷಿ. ಅವಾಗ ಏನೋ ಒಂಥರ ಅದು ಮೂಮೆಂಟ್ ಎಲ್ಲ ಮಾಡೋದೆಲ್ಲ ಖುಷಿ ಇರುತ್ತಲ್ವ, ಅದೊಂದು. ಆಮೇಲೆ ಅದು ಬಲ್ಗಡೆನೆ ಅಂದರೆ ರೈಟ್ ಸೈಡೇನೆ ನನ್ನ ಮಗಳು ಆಟಾಡಿರೋದು, ಎರಡನೇ ಅವಳು. ಲೆಫ್ಟ್ ಸೈಡಲ್ಲಿ ನನ್ನ ಮೂಮೆಂಟೇ ಆಗಿಲ್ಲ. ಫುಲ್ಲು 9 ಮಂತ್ಸ್ವರೆಗೂ, ಅಂದರೆ 8 ಮಂತ್ಸ್ಗೆ ಡೆಲಿವರಿ ಆಗುತ್ತಲ್ವ, 8 ಮಂತ್ಸ್ವರೆಗೂ ಕೂಡ ರೈಟ್ ಸೈಡಲ್ಲೇ ಆಟಾಡಿದ್ದು. ಅದು ಕೂಡ ಡಿಫ್ರೆನ್ಸ್ ಇದೆ. ಆಮೇಲೆ ರೈಟ್ ಸೈಡಲ್ಲಿ ಆಟಾಡ್ತಾ ಇದೆ ಅಂತಂದರೆ ಗಂಡು ಮಗು ಆಗುತ್ತೆ ಅನ್ನೋದು ಸುಳ್ಳು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಲೆಫ್ಟ್ ಸೈಡ್ ಆಟಾಡಿ ಕೂಡ ಗಂಡು ಮಗು ಆಗಿದೆ, ರೈಟ್ ಸೈಡ್ ಆಟಾಡಿ ಕೂಡ ಹೆಣ್ಮಗು ಆಗಿದೆ. ಇದು ಒಂದು ಡಿಫ್ರೆನ್ಸ್ ಇದೆ. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಹೊಟ್ಟೆ ಶೇಪು.
ಅಂದರೆ ಹೊಟ್ಟೆ ಶೇಪು ಒಬ್ಬೊಬ್ರಿಗೆ ಹೆಣ್ಮಗು ಆದರೆ ಸುತ್ತ ಬಂದ್ಬಿಟ್ಟಿರುತ್ತೆ, ಅಂದರೆ ಇಲ್ಲಿ ಸೈಡು ಕೂಡ ದಪ್ಪ ಆದಂಗೆ ಆಗ್ಬಿಟ್ಟಿರುತ್ತೆ. ಗಂಡು ಮಕ್ಕಳು ಆದರೆ ಫುಟ್ಬಾಲ್ ಥರ ಒಂದೇ ಕಡೆ ಕೂತಿರುತ್ತೆ, ಅದು ಒಂದು ಡಿಫ್ರೆನ್ಸ್ ಹೇಳಿದರು ನನಗೆ. ಎರಡನೇದ್ರಲ್ಲಿ ಮೊದಲನೇದ್ರಲ್ಲಿ ನಿಜವಾಗ್ಲೂ ಹಂಗೆ ಇತ್ತು, ಸುತ್ತ ಎಲ್ಲ ಹಡ್ಕೊಂಡಂಗೆ ಆಗ್ಬಿಟ್ಟಿತ್ತು, ಹಂಗೆ ಇತ್ತು. ಬಟ್ ಎರಡನೇದ್ರಲ್ಲಿ ಹೆಂಗಿತ್ತು ಅಂದರೆ ಹೊಟ್ಟೆ ಒಂದೇ ಕಡೆನೇ ಫುಲ್ಲು ಗುಂಡ್ಗುಂಡಕ್ಕೆ, ಅಂದರೆ ಫುಟ್ಬಾಲ್ ಥರನೇ ಕೂತಿದ್ದು, ಒಂದೇ ಕಡೆ ಕೂತಿತ್ತು. ದಪ್ಪ ಇದ್ರು ಕೂಡ ಒಂದೇ ಕಡೆನೇ ಇಷ್ಟೇ ಇದ್ದಿದ್ದು, ಒಂದು ಹಿಂಗೆ ಉದ್ದಕ್ಕೆ ಕೆಳಗಡೆ ಹೊಟ್ಟೆ ಇದ್ದಿದ್ದು. ನನಗೆ ಮೇಲ್ಗಡೆ ಬ್ರೆಸ್ಟಿಗೂ ಮತ್ತು ಹೊಟ್ಟೆಗೂ ಸ್ವಲ್ಪ ಗ್ಯಾಪ್ ಇತ್ತು, ಅಲ್ಲಿ ಏನೂ ಇರಲಿಲ್ಲ, ಖಾಲಿ ಫುಲ್ಲು. ಅಲ್ಲಿಂದ ಕೆಳಗಡೆಗಾದಂಗೆ ಮಗು ಇದ್ದಿದ್ದು. ಅದು ಕೆಳಗಡೆ ಹೊಟ್ಟೆ ಇದ್ದರೆ ಒಂದು ಇಂಚಷ್ಟೇ ನನಗೆ ಗ್ಯಾಪ್ ಇತ್ತು ಇದ್ರೆ. ಕೆಳಗಡೆ ಮಗು ಇದ್ದರೆ ಗಂಡು ಮಗು, ಮೇಲ್ಗಡೆ ಹೊಟ್ಟೆ ಅಂದರೆ ಮೇಲ್ಗಡೆ ಹೊಟ್ಟೆ ಆದರೆ ಹೆಣ್ಮಗು ಅಂತಾರೆ ಅಲ್ವಾ, ಅದು ಕೂಡ ಡಿಫ್ರೆನ್ಸ್ ಇತ್ತು ಕೆಳಗಡೆ. ನಾನು ಮೊದಲನೇದ್ರಲ್ಲಿ ನನಗೆ ಮೇಲ್ಗಡೆನೇ ಇದ್ದಿದ್ದು. ಅದನ್ನು ಕೂಡ ನನ್ನ ಹತ್ರ ಹಳೇದು ನನ್ನ ಫೋನ್ ಒಟ್ಟಾಗಿದೆ, ಇಲ್ಲಾಂದರೆ ಅದು ಫೋಟೋಸ್ ಇದ್ದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ. ಅಕಸ್ಮಾತ್ ಮುಂದೇನಾದರೂ ಹಂಗೆ ಆ ಫೋಟೋ ಸಿಕ್ಕಿದ್ರೆ ನಿಮ್ಮ ಹತ್ರ ನಿಜವಾಗ್ಲೂ ಮಿಸ್ ಮಾಡದೆ ಶೇರ್ ಮಾಡ್ತೀನಿ. ಮೇಲ್ಗಡೆ ಹೊಟ್ಟೆನೇ ಇದ್ದಿದ್ದು ಮೊದಲನೇದು ಪ್ರೆಗ್ನೆಂಟಲ್ಲಿ. ಎರಡನೇ ಪ್ರೆಗ್ನೆಂಟಲ್ಲಿ ಕೆಳಗಡೆ ಹೊಟ್ಟೆ ಇತ್ತು. ಮೊದಲನೇದ್ರಲ್ಲಿ ಪಾಪು ನೋಡಿದ್ರೆ ಸ್ಕ್ಯಾನಿಂಗಲ್ಲಿ ಅಷ್ಟೊಂದೇನು ದಪ್ಪ ಇರಲಿಲ್ಲ, ಹೊಟ್ಟೆ ಮಾತ್ರ ತುಂಬ ದಪ್ಪ. ಬಟ್ ಎರಡನೇದ್ರಲ್ಲಿ ಮಗು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ, ಹೊಟ್ಟೆ ಏನಂತ ದಪ್ಪ ಇಲ್ಲ. ಅಂದರೆ ಹೊಟ್ಟೆ ದಪ್ಪ ಇದ್ರೂ ಕೂಡ ಮಗು ಜೊತೆಗೆ ಗೆಡ್ಡೆನೂ ಕೂಡ ಇತ್ತಲ್ವ, ಆದರೂ ಕೂಡ ನನ್ನ ಮಗಳು ಅಂದರೆ ಆವಾಗಲೇ ಒಂದು 8ಗೆ ಇನ್ನೂ 8 ಕಂಪ್ಲೀಟ್ ಆಗಿ ಒಂದಿನ ಆಗಿತ್ತು. ಆವಾಗಲೇ 2 kg ಇದ್ಲು ಅವಳು ಹುಟ್ಟಿದಾಗ. ಅಂದರೆ ಫುಲ್ 9 ಮಂತ್ಸು ಅಂದರೆ 1.5 ತಿಂಗಳು ಬೇಗ ಹುಟ್ಟಿದಲ್ವ. 9 ಮಂತ್ಸ್ ಫುಲ್ ಕಂಪ್ಲೀಟ್ ಆದಮೇಲೆ ಹುಟ್ಟಿದ್ರೆ ಅವಳು ಒಂದು 3.25 kg ಬರ್ತಾ ಇದ್ಲಂತೆ, ಅವರು ಡಾಕ್ಟರ್ ಹೇಳಿದ್ದು. ಅಷ್ಟು ಚೆನ್ನಾಗಿ ಗ್ರೋತ್ ಇದ್ಲವಳು. ಬಟ್ ಹೊಟ್ಟೆ ಏನಂತ ಏನು ದಪ್ಪ, ಅಷ್ಟು ದಪ್ಪ ಅನಿಸ್ತಿರ್ಲಿಲ್ಲ. ಅದೇ ಗೆಡ್ಡೆ ದಪ್ಪ ಆದಂಗೆ ಹೊಟ್ಟೆ ದಪ್ಪ ಕಾಣಿಸ್ತಿತ್ತು ಅಷ್ಟೇ. ಮಗು ಕೂಡ ಗೆಡ್ಡೆ ಇದ್ರೂ ಕೂಡ ಮಗು ಗ್ರೋತ್ ಚೆನ್ನಾಗಿತ್ತು. ಮೊದಲನೇದ್ರಲ್ಲಿ ಹೊಟ್ಟೆ ಬರೀ ಗೆಡ್ಡೆ ಏನೂ ಇರಲಿಲ್ಲ, ಆದರೂ ಕೂಡ ಮಗು ಗ್ರೋತ್ ಕಮ್ಮಿ ಇದ್ರೂ ಕೂಡ ಹೊಟ್ಟೆ ಮಾತ್ರ ತುಂಬ ದಪ್ಪ ಕಾಣಿಸ್ತಿತ್ತು. ಮೊದಲನೇದ್ರಲ್ಲಿ ದಪ್ಪ ಇದ್ದಿದ್ದು ನೋಡ್ಬಿಟ್ಟೆ ಹೆಣ್ಮಗು ಅಂತ ಅಂದ್ಕೊಂಡಿದ್ವಿ. ಎರಡನೇದ್ರಲ್ಲಿ ಸಣ್ಣ ಇದೆ, ಒಂದೇ ಕಡೆ ಕೂತಿದೆ ಅಂತೇಳಿ ಗಂಡು ಮಗು ಅಂತ ಹೇಳ್ತಾಯಿದ್ರು. ಬಟ್ ನಾನು ಯೋಚನೆ ಮಾಡಿದ್ದೇನು ಅಂದರೆ, ನನಗೆ ಅವಾಗ ಒಂದು 2 ಮಂತ್ಸ್ ಆಗಿತ್ತು. ಅಂದರೆ ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಇದೆ ಅಲ್ವಾ ನೋಡಿ, ಮೊದಲನೇದಕ್ಕೂ ಎರಡನೇದಕ್ಕೂ ಇಷ್ಟೊಂದು ಡಿಫ್ರೆನ್ಸ್ ಇದ್ರೂ ಕೂಡ ಎರಡನೇದು ಹೆಣ್ಮಗುನೇ ಆಗಿರೋದು. ಅಂದರೆ 2 ಮಕ್ಕಳು ಕೂಡ ಹೆಣ್ಮಗುನೇ. ಬಟ್ ಸಿಂಪ್ಟಮ್ಸ್ ಮಾತ್ರ ಇಬ್ರಿಗೂ ಡಿಫ್ರೆನ್ಸ್ ಇದೆ. ಇದನ್ನೇ ಎಲ್ಲರೂ ಕೂಡ ತಿಳ್ಕೊಳ್ಳಿ. ಈ ಸಿಂಪ್ಟಮ್ಸಿಂದ ಯಾವುದೇ ಮಗು ಆಗುತ್ತೆ ಅನ್ನೋದು ಸುಳ್ಳು. ಆವಾಗಿನ ಕಾಲದಲ್ಲಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಇವಾಗಂತೂ ಸುಳ್ಳು. ಇದು ಅಂತೂ ಯಾರು ನಂಬಕ್ಕೆ ಹೋಗ್ಬಿಡಿ. ಆಮೇಲೆ ಇದು ನಂಬ್ಕೊಂಡು ನಮ್ಗೆ ಇದೇ ಮಗು ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡು, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾತ್ರ ಯಾರೂ ಇರಬೇಡಿ. ಪ್ರೆಗ್ನೆಂಟಲ್ಲಿ ಅಂದರೆ ಇವಾಗ ಪ್ರೆಗ್ನೆನ್ಸಿ ಜರ್ನಿನ ನೀವು ಎಂಜಾಯ್ ಮಾಡ್ಕೊಂಡೇ ಇರಿ ಆದಷ್ಟು ಕೂಡ. ನಾನು ಎರಡನೇದಕ್ಕೆ ಹಂಗೆ ಇರಬೇಕು, ಯಾವುದಾದ್ರೂ ಆಗಲಿ ಮಗು ಅಂದ್ಕೊಂಡೇ ಇದ್ದಿದ್ದು. ಬಟ್ ಏನಾಯ್ತಂದರೆ ಗೆಡ್ಡೆಯಿಂದಾಗಿ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ. ನನ್ನೊಂದು ಡೆಲಿವರಿ ಸ್ಟೋರಿನೂ ಕೂಡ ನಿಮ್ಮ ಹತ್ರ ಸ್ವಲ್ಪ ಶಾರ್ಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ ಡೀಟೇಲ್ ಬೇಕು ಅಂದರೆ ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಎಷ್ಟು ನೋವು ಅನುಭವಿಸ್ದೆ ಎರಡನೇ ಮಗುಲಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಒಂದಾಯಿತು. ಅದಾದಮೇಲೆ ಇನ್ನೂ ಒಂದು ಡಿಫ್ರೆನ್ಸ್ ಹೇಳಬೇಕು ಅಂತಂದರೆ, ಇವಾಗ ನಾನು ಹೇಳಿ ಡಿಫ್ರೆನ್ಸ್ ಎಲ್ಲನೂ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ಕೇಳಿ. ಮೊದಲನೇದು ಮಾರ್ನಿಂಗ್ ಸಿಕ್ನೆಸ್ಸು. ಮೊದಲನೇದಕ್ಕೆ ಏನೂ ಇರಲಿಲ್ಲ, ಎರಡನೇದಕ್ಕೆ ಎಲ್ಲ ಕೂಡ ಇತ್ತು. ಆಮೇಲೆ ಮೊದಲನೇದಕ್ಕೆ ಆ ಊಟ ಈ ಊಟ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಅನ್ನೋದು ಏನೂ ಇರಲಿಲ್ಲ. ಎರಡನೇದಕ್ಕೆ ಟೀ ಮತ್ತು ನಾನ್ ವೆಜ್ ಕಂಡ್ರೆ ಆಗ್ತಿರ್ಲಿಲ್ಲ. ಆಮೇಲೆ ಮೊದಲನೇದಕ್ಕೆ ನಾನೇ ಅಡುಗೆ ಮಾಡ್ಕೊಂಡು ತಿಂದರೂ ನನಗೇನೋ ಅನ್ನಿಸ್ತಾ ಇರಲಿಲ್ಲ. ಎರಡನೇದಕ್ಕೆ ನಾನು ಮಾಡಿದ ಅಡುಗೆನ ನಾನು ತಿಂದರೆ ನನಗೆ ಊಟನೇ ಒಳಗಡೆ ಹೋಗ್ತಿರ್ಲಿಲ್ಲ. ಅದು ನೋಡಿದ್ರೇ ಒಂಥರ ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ಅದು ಒಂದು ಡಿಫ್ರೆನ್ಸಾ. ಆಮೇಲೆ ಆಟ್ಬಿಟ್ಟು ಮೊದಲನೇದಕ್ಕೆ ಸ್ವಲ್ಪ ಜಾಸ್ತಿ ಇತ್ತು, ಎರಡನೇದಕ್ಕೆ ಕಮ್ಮಿ ಇತ್ತು. ಆಮೇಲೆ ಮೊದಲನೇದ್ರಲ್ಲಿ ಪೋಸ್ಟೀರಿಯರ್ ಇದ್ದರೆ ಇದು ಪ್ಲೆಸೆಂಟಾ, ಎರಡನೇದ್ರಲ್ಲಿ ಆ್ಯಂಟೀರಿಯರ್ ಇದೆ. ಆಮೇಲೆ CRL ಮೊದಲನೇದ್ರಲ್ಲಿ ಕಮ್ಮಿ ಇದೆ, ಎರಡನೇದ್ರಲ್ಲಿ CRL ಜಾಸ್ತಿ ಇದೆ. ಆಮೇಲೆ ಮೊದಲನೇದ್ರಲ್ಲಿ ಲೆಫ್ಟ್ ಸೈಡ್ ಮೂಮೆಂಟ್ ಇತ್ತು, ಎರಡನೇದ್ರಲ್ಲಿ ರೈಟ್ ಸೈಡ್ ಮೂಮೆಂಟ್ ಇದೆ. ಮೊದಲನೇದ್ರಲ್ಲಿ ಏರ್ ಗ್ರೋತ್ ಕಮ್ಮಿ ಇತ್ತು, ಎರಡನೇದ್ರಲ್ಲಿ ಏರ್ ಗ್ರೋತ್ ಚೆನ್ನಾಗಿದೆ, ಯಾವುದೇ ರೀತಿಯಲ್ಲಿ ಏರ್ ಫಾಲ್ ಆಗಿಲ್ಲ. ಮೊದಲನೇದ್ರಲ್ಲಿ ತುಂಬ ಬ್ಲ್ಯಾಕ್ ಆಗಿದೆ, ಎರಡನೇದ್ರಲ್ಲಿ ಸ್ವಲ್ಪ ಹೆಂಗಿದ್ನೋ ಅಷ್ಟೇ ಕಲರ್ ಇದೆ, ಬ್ಲ್ಯಾಕ್ ಏನಾಗಿರಲಿಲ್ಲ. ಆಮೇಲೆ ಮೊದಲನೇದ್ರಲ್ಲಿ ಮೂಗು ತುಂಬ ದಪ್ಪ ಆಗಿತ್ತು, ಎರಡನೇದ್ರಲ್ಲಿ ನಂತ ಮೂಗಿನ ದಪ್ಪ ಆಗಿರಲಿಲ್ಲ. ಫೇಸು ಚೇಂಜಸ್ ಆಗಿರಲಿಲ್ಲ ಅಷ್ಟೊಂದು.
ಆಮೇಲೆ ಮೊದಲನೇದ್ರಲ್ಲಿ ಬಿ ಪಿ ಮೊದಲಿಂದನೇ ಜಾಸ್ತಿ ಇತ್ತು, ಎರಡನೇದ್ರಲ್ಲಿ ಬಿ ಪಿನೇ ಇರಲಿಲ್ಲ. 8 ಮಂತ್ಸಲ್ಲಿ ಮಾತ್ರ ಬಿ ಪಿ ಅಂತ ಬಂದಿದ್ದು. ಆಮೇಲೆ ಮೊದಲನೇದ್ರಲ್ಲಿ ಹೊಟ್ಟೆ ಶೇಪು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಅದು ಕೂಡ ಡಿಫ್ರೆನ್ಸ್ ಇತ್ತು. ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಇದ್ರೂ ಕೂಡ ಎಲ್ಲರೂ ಕೂಡ ನಿಮಗೆ ಗಂಡು ಮಗು ಆಗುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ನಾವು ಹಿಂದ್ಗಡೆಯಿಂದ ನೋಡಿದ್ರೆ ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಮುಂದೆ ನೋಡಿದ್ರೆ ಮಾತ್ರ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾ ಇದ್ದಿದ್ದು ನೋಡಿ. ಅದು ಒಂದು ಡಿಫ್ರೆನ್ಸ್ ಇದೆ. ಲಾಸ್ಟು ನನಗೆ ತುಂಬಾ ಇದೆಲ್ಲ ಸುತ್ತ ಎಲ್ಲ ಹೊಟ್ಟೆ ಬಂದ್ಬಿಟ್ಟು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಇದನ್ನೇದು ಕೂಡ ಹೆಣ್ಮಗುನೇ, ಎರಡನೇದು ಕೂಡ ಹೆಣ್ಮಗುನೇ. ಬಟ್ ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರೂ ಕೂಡ ಎಲ್ಲರೂ ನಿಮಗೆ ಗಂಡು ಮಗುನೇ ಆಗುತ್ತೆ. ಹಾಗೆ ಇವನ್ ನಾನು ಅಂದರೆ ನನಗೆ ನೋಡ್ತಿದ್ರಲ್ವ ಡಾಕ್ಟರು, ಅವರು ಕೂಡ ಆ್ಯಂಟೀರಿಯರ್ ಇದ್ದರೆ ಮೂಮೆಂಟು ಕಮ್ಮಿ ಇರುತ್ತೆ, ಪೋಸ್ಟೀರಿಯರ್ ಇದ್ದರೆ ಮೂಮೆಂಟ್ ಜಾಸ್ತಿ ಇರುತ್ತೆ ಪ್ರೆಸೆಂಟ ಅಂತ ಹೇಳಿದ್ರು. ಅದು ಒಂದು. ಅವರು ಆ್ಯಂಟೀರಿಯರ್ ಇತ್ತಲ್ಲವ ಇವಳಿಗೆ, ಅಂದರೆ ಮೊದಲನೇ ತಿಂಗಳು ಸ್ಕ್ಯಾನಲ್ಲಿ ಮಾತ್ರ ಆ್ಯಂಟೀರಿಯರ್ ಇದ್ದಿದ್ದು, ಆಮೇಲೆ ಪೋಸ್ಟೀರಿಯರ್ ಇತ್ತು. ಅವಾಗ ಅವ್ರು ಹೇಳಿದ್ರು ನನಗೂ ಅವ್ರಿಗೂ 2 ಟ್ವಿನ್ಸ್ ಬೇಬಿ. ಅವ್ರು ಹಂಗೆ ಹೇಳಿದ್ರಲ್ವ, ನಾನು ಅಂದ್ಕೊಂಡೆ ಮೇ ಬಿ ನನಗೆ ಆ್ಯಂಟೀರಿಯರು ಪೋಸ್ಟೀರಿಯರ್ ಇದೆ ಅಲ್ವಾ, ಅದರಿಂದನೇ ಪೋಸ್ಟೀರಿಯರ್ ಇದ್ರೂ ಕೂಡ ಮೂಮೆಂಟ್ ಜಾಸ್ತಿ ಇಲ್ವಲ್ಲ, ಮೂಮೆಂಟು ಅಷ್ಟೊಂದೇನಿಲ್ವಲ್ಲ, ಮೊದಲೇನು ಅಷ್ಟೊಂದು ಇತ್ತಲ್ವ, ಆ ಥರ ತಿಳ್ಕೊತಿದೆ. ಅದನ್ನು ಕೂಡ ಡಿಫ್ರೆನ್ಸು ನೋಡಿ. ಮೊದಲನೇ ಮೂಮೆಂಟು ಜಾಸ್ತಿ ಇದ್ದರೆ ಹೆಣ್ಮಗು, ಮೂಮೆಂಟ್ ಕಮ್ಮಿ ಇದ್ದರೆ ಗಂಡು ಮಗು ಅಂತ. ಅದನ್ನು ಕೂಡ ಯೂಟ್ಯೂಬಲ್ಲಿ ಕೂಡ ಅದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಅದನ್ನು ಕೂಡ ಯೂಟ್ಯೂಬಲ್ಲಿ ಹೇಳಿದ್ದಾರೆ. ಬಟ್ ಅದು ಕೂಡ ಡಿಫ್ರೆನ್ಸ್ ಇತ್ತು ನನಗೆ. ಮೊದಲನೇದ್ರಲ್ಲಿ ಮೂಮೆಂಟ್ ಜಾಸ್ತಿ ಇತ್ತು, ಎರಡನೇದ್ರಲ್ಲಿ ಅಂತ ಏನು ಮೂಮೆಂಟ್ ಇರಲಿಲ್ಲ. ಇದು ಒಂದು ಡಿಫ್ರೆನ್ಸ್. ನನ್ನ ಫ್ರೆಂಡು ಕೂಡ ನಂಗೆ ಮೂಮೆಂಟೇ 7 ತಿಂಗಳಾದ್ರೂ ನಾವು ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಶೇರ್ ಮಾಡ್ಕೊಂಡಿದ್ಲು. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡ್ಕೊಂಡೆ, ಅವಳಿಗೆ ಗಂಡು ಮಗುನೇ ಆಗಿರೋದು, ಅವಳಿಗೆ ಮೂಮೆಂಟ್ ಜಾಸ್ತಿ ಇಲ್ಲ ಅಂತಿಲ್ಲಲ್ವಾ, ಮೇ ಬಿ ಅದಕ್ಕೇನೋ ನನಗೂ ಜಾಸ್ತಿ ಇಲ್ವೇನೋ, ಗಂಡು ಮಗು ಆಗಿರ್ಬೋದು ಅಂತ ಈ ರೀತಿ ತಿಳ್ಕೊಳ್ಳೋಣ ಹೆಂಗೆ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇತ್ತು. ಅವಾಗ ನಾನು ಏನು ಮಾಡಿದೆ ಗೊತ್ತಾ, ಇಷ್ಟೊಂದು ಡಿಫ್ರೆನ್ಸ್ ಇದೆ, ಇಷ್ಟೊಂದು ಕನ್ಫ್ಯೂಸ್ ಇದೆ, ನನಗೇನಾದರೂ ಒಂದು ಸೂಚನೆ ಸಿಗಬೇಕಲ್ವಾ, ನನಗೆ ಹೊಟ್ಟೆಲಿರೋದು ಯಾವ ಮಗು ಆಗಿರ್ಬೋದು ಅಂದ್ಬಿಟ್ಟು ನೈಟು ಮಲ್ಕೋವಾಗ ನಾನು ಯಾವಾಗಲೂ ತುಂಬ ನಂಬೋದು ನಮ್ಮ ಮನೆ ದೇವರು ನಂಜುಂಡೇಶ್ವರ, ಅವನ್ನ ನೆನೆಸ್ಕೊಂಡು ನನಗೆ ಯಾವ ಮಗು ಆಗ್ಬೋದಪ್ಪ ದೇವ್ರೆ ಅಂದ್ಕೊಂಡು ನೆನೆಸ್ಕೊಂಡು ಮಲ್ಕೊಂಡೆ, ನನಗೆ ಏನಾದ್ರು ಒಂದು ಸೂಚನೆ ಕೊಡು ಅಂತ. ಗಂಡು ಮಗು ಆದರೆ ಕಾಯಿ ಕೊಡು, ಹೆಣ್ಮಗು ಆದರೆ ನನಗೆ ಹಣ್ಣು ಕೊಡು, ಏನಾದರೂ ಒಂದು ಸೂಚನೆ ಕೊಡು ಅಂತೇಳಿ ನೆನೆಸ್ಕೊಂಡು ನಾನು ಮಲ್ಕೊಂಡೆ. ನನ್ನ ಕನಸಲ್ಲಿ ಯಾರು ಕೂಡ ನಂಬಲ್ಲ, ಒಂದು ಫುಲ್ಲು ದೊಡ್ಡ ಅಳಿಸ್ಲೆ ಹಣ್ಣು, ತುಂಬ ಹಣ್ಣಾಗ್ಬಿಟ್ಟೈತೆ. ಹೆಂಗೆ ಅಂದರೆ ಒಬ್ಬರು ಭುಜದ ಮೇಲೆ ಎತ್ಕೊಂಡು ಒಳಗಡೆಗೆ ಬಂದರು ನಮ್ಮ ಮನೆ ಒಳಗೆ. ಅದು ಫುಲ್ ಹಿಂಗೆ ಎತ್ಕೊಂಡು ಬರ್ತಿದ್ದಂಗೆ ಒಳಗಡೆಯಿಂದನೇ ಹಣ್ಣು ಅದ್ರದ್ದು ಅಳಸೆಹಣ್ಣು ತೊಳೆಗಳು ಕೆಳಗಡೆನೆ ಬೀಳ್ತಾಯಿತ್ತು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾನು ಅವತ್ತೇ ಕೇಳ್ಕೊಂಡು ಮಲ್ಕೊಂಡಿದ್ದು, ನನಗೆ ಗಂಡು ಮಗು ಹೋದರೆ ಕಾಯಿ ತೋರಿಸು, ಹೆಣ್ಣು ಮಗು ಹೋದರೆ ಹಣ್ಣು ತೋರಿಸು ಅಂತ. ಆವಾಗಲೇ ಗೊತ್ತಾಗುತ್ತೆ ನನಗೆ ಪಕ್ಕಾ ನನಗೆ ಹೆಣ್ಣು ಮಗುನೇ ಆಗೋದು ಅಂತ. ಅದೊಂದು ಡಿಫ್ರೆನ್ಸು. ಅಂದರೆ ನನಗೆ ದೇವ್ರು ನಿಜವಾಗ್ಲೂ ನಾನು ಏನೇ ಒಂದಾದರೂ ಅವನ್ನೇ ಕೇಳ್ಕೊಳ್ಳೋದು. ಆಮೇಲೆ ಗುರು ರಾಘವೇಂದ್ರನು ಕೂಡ ನಾನು ಅಷ್ಟೇ ನಂಬ್ತೀನಿ. ಈ ರೀತಿ ನಾನು ಕೇಳ್ಕೊಂಡೆ, ನನಗೆ ಭುಜದ ಮೇಲೆ ಫುಲ್ಲು ದೊಡ್ಡ ಅಳಸಲೆಣ್ಣು ಶುದ್ಧ ಇತ್ತು ಸರಿಯಾಗಿ, ಅದನ್ನು ಇಟ್ಕೊಂಡು ಒಳಗಡೆಗೆ ಬಂದರು. ಅವಾಗ ಗೊತ್ತಾಗೋಯ್ತು ನನಗೆ ಹೆಣ್ಮಗುನೇ ಆಗೋದು, ನನ್ನ ಹೊಟ್ಟೆಲಿರೋದು ಹೆಣ್ಮಗುನೇ ಅಂತ. ಅವಾಗ ಯಾರು ಏನೇ ಹೇಳಿದ್ರು ಹೌದಾ ಹ್ಞೂ ಆಯಿತು ಬಿಡಿ ಅನ್ನೋ ಥರ ಇದ್ದೆ. ಎಷ್ಟೊಂದು ಜನ ಎರಡನೇದಲ್ವಾ ಗಂಡು ಮಗು ಆಗ್ಬಿಡ್ಲಿ ಬಿಡಿ, ಆಮೇಲೆ ಎಷ್ಟೊಂದು ಜನ ಆರ್ಕೆ ಕಟ್ಕೊಳ್ಳಿ ಗಂಡು ಮಗು ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಇನ್ನೂ ನೋಡಿ ಇಷ್ಟು ಫುಲ್ಲು ಡಿಫ್ರೆನ್ಸ್ ಇದ್ದು ಕೂಡ ನನಗೆ ಈ ಥರ ಹೆಣ್ಮಗು ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನೀವು ಅಷ್ಟೇ ಯಾರೇ ಪ್ರೆಗ್ನೆಂಟ್ ಇದ್ದರೂ ಕೂಡ ನೀವು ಈ ಥರ ಏನಾದರೂ ನೆನೆಸ್ಕೊಂಡು ಮಲ್ಕೊಳ್ಳಿ, ನಿಮ್ಮ ಮನೆ ದೇವ್ರನ್ನೇ ಕೇಳಿ, ನಿಮ್ಗೆ ದೇವರೇ ಸೂಚನೆ ಕೊಟ್ಬಿಡುತ್ತೆ. 100ಗೆ 200% ಕೊಡುತ್ತೆ. ಇದೊಂದು ನಾನು ಇವತ್ತು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನು ಕೆಲವರು ತೆಂಗಿನಕಾಯಿ ಕಾಣಿಸೈತೆ ಬಟ್ ಒಡೆದೋಗಿರೋದು ಕಾಣಿಸೈತೆ ಅಕ್ಕ ಅಂತ ಮೆಸೇಜ್ ಮಾಡಿದ್ವಿ, ಕಮೆಂಟ್ಸ್ ಮಾಡಿದ್ವಿ. ಹೌದು, ತೆಂಗಿನಕಾಯಿ ಒಡೆದೋಗಿರೋದು ಕಾಣಿಸಿದ್ರೆ ಪಕ್ಕ ಅದು ಹೆಣ್ಮಗುನೇ. ಹಣ್ಣುಗಳಿರುತ್ತಲ್ವ, ಹಣ್ಣು ನಿಮ್ಮ ಕೈಗೆ ಯಾರಾದರೂ ಕೊಡುವಾಗ ಅದು ಕಟ್ ಮಾಡಿಬಿಟ್ಟಿದ್ರೆ ಒಡೆದೋಗಿರೋದನ್ನೇನಾದ್ರು ಪೀಸ್ ಮಾಡಿ ಕೊಟ್ಟರೆ ಅವಾಗಲೂ ಕೂಡ ಗಂಡು ಮಗು ಆಗುತ್ತೆ. ಹಣ್ಣು ಕಾಣಿಸ್ಬಿಟ್ಟ ತಕ್ಷಣ ಹೆಣ್ಮಗು ಆಗುತ್ತೆ ಅಂತ ಅದು ಕೂಡ ಅನ್ಕೊಳಕ್ಕಾಗಲ್ಲ. ಅದರಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಹಣ್ಣ ಕಟ್ ಮಾಡಿ ಅಥವಾ ಹಿಂಗೆ ಬಿಡಿ ಮಾಡಿಬಿಟ್ಟು ಕೊಟ್ಟರೆ ಗಂಡು ಮಗು, ತೆಂಗಿನಕಾಯಿನ ಒಡೆದ್ಬಿಟ್ಟು ಕೊಟ್ಟರೆ ಹೆಣ್ಮಗು. ಇದು ಕೂಡ ತಿಳ್ಕೊಳ್ಳಿ. ಗಂಡು ಮಗುಗೆ ಹೆಣ್ಮಗುಗೂ ಈ ರೀತಿ ಒಂದು ತಿಳ್ಕೊಬೋದು. ಅಂದರೆ ಕನಸಲ್ಲೇ ಸೂಚನೆಗಳು ಸಿಕ್ಬಿಡುತ್ತೆ. ಎಷ್ಟೊಂದು ಜನ ಸಿಕ್ಕಿದೆ ನನಗೆ ಅಂತ ನನಗೆ ಕಮೆಂಟ್ಸ್ ಮಾಡಿದ್ದೀರಾ. ಹೌದು ಅಕ್ಕ, ಸಿಗುತ್ತೆ. ಇದೊಂದೇ ನಿಮಗೆ ಸಾಕು. ನೀವು ಅಷ್ಟೊಂದು ಯೋಚನೆನೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೋ ಒಂದು ದೇವ್ರು ಕೊಟ್ಟಿದ್ದಾನೆ,
ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆರಾಮಾಗಿರಿ. ಇದು ಒಂದು ನೋಡಿ, ಹಣ್ಣುಗಳು ಕಟ್ ಮಾಡಿರೋದು ಕೊಟ್ರೆ ಗಂಡು ಮಗು, ಕಾಯಿನ ಕಟ್ ಮಾಡಿರೋದು ಕೊಟ್ರೆ ಹೆಣ್ಮಗು. ಹಾಗೆ ಹಣ್ಣು ತರಕಾರಿ ಯಾವುದೇ ಕಟ್ ಮಾಡಿಲ್ದೇ ಇರೋದು ನಿಮ್ಮ ಕನ್ಸಲ್ಲಿ ಬಂದರೆ ಪಕ್ಕ ಹೆಣ್ಮಗು. ತೆಂಗಿನಕಾಯಿ ಅಂದರೆ ಫುಲ್ಲು ತಳ್ಳು ಅಂತಾರೆ ಗೊತ್ತಾ, ಪ್ರೆಗ್ನೆಂಟ್ ಅವ್ರಿಗೆಲ್ಲ ಅರ್ಶಿನ ಕುಂಕುಮಕ್ಕೆ ಅದನ್ನೇ ಕೊಡೋದು. ಅದು ತಳ್ಳು ಏನಾದ್ರು ನಿಮ್ಮ ಕನ್ಸಲ್ಲಿ ನೀವು ನೋಡಿದ್ರಿ, ಅಥವಾ ಅದನ್ನು ನೀವು ಎತ್ತಿ ಹಾಕತ್ತಿದ್ರಿ, ಏನೋ ಒಂದು ಎತ್ಕೋತಿದ್ರಿ, ಏನೋ ಒಂದು ಚೀಲದೊಳಗಡೆ ಹಾಕತ್ತಿದ್ರಿ, ಅಥವಾ ಮನೆಗೆ ತೊಗೊಂಡೋಗಕ್ಕೆ ಎತ್ಕೊ ಬರ್ತಾಯಿದ್ರಿ ಅಂದರೆ ನಿಮ್ಗೆ ಪಕ್ಕ ಗಂಡ್ಮಗು. ಹಾಗೆ ನಿಮ್ಮ ಗಂಡನಿಗೆ ಅಂದರೆ ನಿಮ್ಮ ಕನಸಲ್ಲಿ ನಿಮ್ಮ ಗಂಡನಿಗೆ ಯಾರಾದರೂ ಏನಾರು ಹಣ್ಣು ಕೊಡಕ್ಕೆ ಬಂದು ಅಂತ ನಿಮ್ಮ ಗಂಡ ಈಸ್ಕೊಬಿಟ್ರು ಕೂಡ ನಿಮಗೆ ಹೆಣ್ಮಗು ಹೋಗುತ್ತೆ. ಹಣ್ಣು ತುಂಬ ಫುಲ್ ತುಂಬಿರೋ ಹಣ್ಣಾಗಿದ್ರೆ. ಅದೇ ನಿಮ್ಮ ಗಂಡ ನನಗೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ರೆ ನಿಮಗೆ ಗಂಡು ಮಗು ಆಗುತ್ತೆ. ಈ ಥರನೂ ಕೂಡ ನಿಮಗೆ ಡಿಫ್ರೆನ್ಸ್ಗಳು ಬೀಳ್ತಾ ಇರುತ್ತೆ ಕನಸುಗಳು. ಬೇರೆಯವ್ರ ಕನಸಲ್ಲೂ ಕೂಡ, ನಿಮ್ಮ ಮನೇಲಿರೋರ ಕನಸಲ್ಲೂ ಕೂಡ ನಿಮ್ಮ ನನ್ನ ಕನಸಲ್ಲಿ ಹೆಂಗಾಗಿದ್ದು ಗೊತ್ತಾ, ನನ್ನ ಮಗಳು ಬೇರೆಯವ್ರು ನಮ್ಗೆ ಗೊತ್ತಿರೋರು ಅಕ್ಕ, ನನಗೆ ಅವರು ನಮಗೆ ಅಕ್ಕನೇ ಆಗಬೇಕು. ಅವ್ರ ಕನಸಲ್ಲಿ ನನ್ನ ಮಕ್ಕಳಿಗೆ ಅವರು ಬಾಳೆಹಣ್ಣು ಕೊಟ್ರಂತೆ. ಅವರು ಬಾಳೆಹಣ್ಣು ಕೊಡ್ತಾಗ ಅವಳು ಬೇಡ ಅಂತ ಅಂದ್ಬಿಟ್ಲು ಅಂತ ಹೇಳಿದ್ರು ಅವರು. ಬಟ್ ಅವ್ರು ನಾನೇನಾದ್ರು ಬೇಜಾರು ತಿಳ್ಕೊತೀನಿ ಅಂತ ಹೇಳಿದ್ರೇನೋ ಗೊತ್ತಿಲ್ಲ, ಬಟ್ ಅವ್ಳು ಬಾಳೆಹಣ್ಣು ಇಸ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಅದರಿಂದನೂ ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಹೆಣ್ಮಗು ಆಗುತ್ತೆ ಅಂತ. ಆವಾಗಲಿಂದ ಅವರು ಹೇಳ್ತಾಯಿದ್ರು ಯಾವುದೋ ಅಂತ ಆಗಲಿ ಬಿಡು, ನೀವು ಯೋಚನೆ ಮಾಡಬೇಡ ಅಂತ ಅವರು ಕೂಡ ನನಗೆ ಹೇಳ್ತಾಯಿದ್ರು. ಇದು ಒಂದು ಅದೇ ರೀತಿ ನೋಡಿ, ಈ ಥರ ಕನಸುಗಳಲ್ಲೇ ನಿಮಗೆ ಸೂಚನೆ ಸಿಕ್ಬಿಡುತ್ತೆ. ನಿಮ್ಮ ಮನೆಯವ್ರು ಯಾರ ಕೈಲಾದರೂ ಯಾರಾದರೂ ಬೇರೆಯವರು, ಈಗ ನಿಮಗೆ ಮತ್ತು ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಮಗು ಬೇರೆ ಮಗು ಇದ್ದರೆ, ಇಷ್ಟು ನಿಮ್ಮ 3 ಜನದಲ್ಲಿ ಮಾತ್ರ ಏನಾದರೂ ಒಂದು ಹಣ್ಣು ಕೊಡೋದು ಅಥವಾ ಕಾಯಿ ಕೊಡೋದು ಏನಾದ್ರು ಕನಸ್ಬಿಟ್ರೆ ಪಕ್ಕ ಅದು ನಿಮಗೆ. ಈಗ ಹಣ್ಣು ಕೊಟ್ಟರೆ ಹೆಣ್ಣು, ಕಾಯಿ ಕೊಟ್ಟರೆ ಗಂಡು. ಒಡೆದೋಗಿರೋ ಕಾಯಿ ಕೊಟ್ಟರೆ ಪಕ್ಕ ಹೆಣ್ಣು, ಒಡೆದೋಗಿರೋ ಹಣ್ಣು ಕೊಟ್ಟರೆ ಅಂದರೆ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿರೋ ಹಣ್ಣು ಕೊಟ್ಟರೆ ಪಕ್ಕ ಗಂಡು. ನೋಡಿ, ಈ ಥರನೂ ಡಿಫ್ರೆನ್ಸ್ ಬಿಡುತ್ತೆ. ಡಿಫ್ರೆನ್ಸ್ ಅಂದರೆ ಇಷ್ಟು ಚೆನ್ನಾಗಿ ಸೂಚನೆ ನಿಮ್ಗೆ ಸಿಕ್ಕಿರುತ್ತೆ, ಬಟ್ ಯಾರು ಕೂಡ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗಿರಲ್ಲ ಅಷ್ಟೇ. ಆಮೇಲೆ ಎಷ್ಟೋ ಜನ ಕನ್ಸಲ್ಲಿ ನೆನೆಸ್ಕೊಂಡು ಮಲ್ಕೊಂಡಿರ್ತೀರ, ಅದಕ್ಕೆ ನಿಮ್ಗೆ ಹಂಗೆ ಬಂದೈತೆ ಅಂತ ಕೂಡ ಕಮೆಂಟ್ಸ್ ಮಾಡವ್ರೆ. ಬಟ್ ಆ ಥರ ಏನೂ ಇಲ್ಲ. ನೀವು ಬೇಕಾದ್ರೆ ನೆನೆಸ್ಕೊಳ್ಳಿ, ಪ್ರೆಗ್ನೆಂಟ್ ಇರೋರಿಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಯೂಟ್ಯೂಬ್ ನೋಡ್ತಾರೆ. ಈ ರೀತಿ ಒಂದು ಚೆಕ್ ಮಾಡಿ ನೋಡಿ, ನಿಮ್ಗೆ ಏನಾದರೂ ಇದ್ರಿಂದ ಯೂಸ್ ಆದರೆ ನಂಗೊಂದು ಕಮೆಂಟ್ಸ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಏನಾದ್ರು ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೂ ಕೂಡ ಚೆನ್ನಾಗಿ ಬೆಳೆಯೋಕ್ಕೆ ಸಪೋರ್ಟ್ ಮಾಡಿ. ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಈ ಥರ ಏನಾದ್ರು ಒಂದು ಸೂಚನೆ ಸಿಗುತ್ತೆ, ಈ ಥರ ಕಾಯಿ ಹೊಡೆದೋಗಿರೋದು, ಅಥವಾ ನೋಡಿ ನಿಮ್ಮ ಗಂಡಂಗೆ ಕೊಟ್ಟಿರೋದು ಕೂಡ ನಿಮಗೆ ಅನ್ನೋದೇ ಗೊತ್ತಾಗುತ್ತೆ. ಆಮೇಲೆ ನನ್ನ ಕನಸಲ್ಲಿ ನನ್ನ ತಂಗಿ ಗಂಡ ಇಬ್ಬರು ಕೂಡ ಒಂದು ಹೆಣ್ಮಗು ಫ್ರಾಕ್ನ ತೊಗೊಂಬಂದರು ಒಳಗಡೆ. ಆಮೇಲೆ ನಾನು ಯಾವಾಗಲೂ ನನಗೆ ಹೌದಾ ನನ್ನ ಹೆಣ್ಮಗುನೇ ಆಗುತ್ತಾ ಅಂತ ನೆನೆಸ್ಕೊಂಡು ಮಲ್ಕೊಂಡಾಗಲೇ ಸಾಕು ಮಾವಿನಕಾಯಿ ಅಂತೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಾವಿನಕಾಯಿನ ನಾನು ಗಿಡದಿಂದನೇ ಕಿತ್ತಿ ಚೀಲು ಕುಂದ್ಕೊಂಡಿದ್ದೀನಿ. ಅಮ್ಮ ಯಾರಿಗೂ ಕೊಟ್ಬಿಡಕ್ಕಮ್ಮ ಅಂತ ನಮ್ಮ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಕೂಡ ನಾನು ಹೋಗಿದ್ದೀನಿ. ಆವಾಗ ನನಗೆ ಆನೆ ಕಾಣಿಸಿದೆ. ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ನಾನು ಹೋದಾಗ ಆನೆ ಕಾಣಿಸಿರೋದು. ಈ ಥರ ಇಷ್ಟೆಲ್ಲ ಸೂಚನೆ ಸಿಕ್ಕಿತ್ತು. ಬಟ್ ನಾನು ಇದನ್ನ ಹತ್ರ ಯಾರ ಹತ್ರ ಆದರೂ ಹೇಳಿದ್ರೆ ಯಾರು ನಂಬಲ್ಲ ಅಂತ ನಾನು ಹೇಳಿರಲಿಲ್ಲ. ಹಾಗೆ ಈ ಥರ ಎಲ್ಲ ನಿಮ್ಮ ಹತ್ರ ಆದರೂ ಶೇರ್ ಮಾಡ್ಕೊಂಡ್ರೆ ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.